रक्ष मां कुंड गुरुवे श्री गुरु बसवा साम सदा ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿರುವಂಥ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮಹಾಪುರಾಣ ಇವತ್ತು 10ನೇ ದಿವಸ. ಪುಣ್ಯಾತ್ಮರೇ, ಬಹುತೇಕ 8-9 ದಿವಸಗಳ ಪರ್ಯಂತರವಾಗಿ ಕೇಳಿಕೊಂಡು ಬರ್ತಿರುವಂಥ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮಹಾಪುರಾಣದೊಳಗೆ ಹಲವಾರು ವಿಚಾರಗಳನ್ನು ನಾವು ನೀವೆಲ್ಲ ತಿಳಿದುಕೊಂಡೆವು. ನಮ್ಮ ಹಾಗೆ ತಾಯಿಯ ಗರ್ಭದೊಳಗೆ ಹುಟ್ಟಿ ಭೂಮಿಗೆ ಬಂದವರು ಪುಂಡಲಿಂಗ ಶಿವಯೋಗಿಗಳು. ಆದರೆ ನಾವು ನಮಗಾಗಿ ಬದುಕದೇವೆ, ಅವರು ಪರರ ಉದ್ಧಾರಕ್ಕಾಗಿ ಪರೋಪಕಾರಕ್ಕಾಗಿ ಜೀವನ ಮಾಡಿದರು. ಕಣ್ಣೀರನ್ನು ತರಿಸಲಿಲ್ಲ, ಕಣ್ಣೀರನ್ನು ಒರೆಸಿದವರು ಪುಂಡಲಿಂಗ ಶಿವಯೋಗಿಗಳು. ದುಃಖವನ್ನ ಹಂಚಲಿಲ್ಲ, ದುಃಖವನ್ನ ದೂರ ಮಾಡಿದವರು ಪುಂಡಲಿಂಗ ಶಿವಯೋಗಿಗಳು. ಹಸಿವಿನಿಂದ ಬಳಲುವಂಥವರಿಗೆ ಉಪವಾಸ ಹಾಕಲಿಲ್ಲ, ಹಸಿವಿನಿಂದ ಬಳಲುವಂಥವರ ಹಸಿವನ್ನು ನೀಗಿಸಿದವರು ಪುಂಡಲಿಂಗ ಶಿವಯೋಗಿಗಳು. ದುಃಖ ದುಮ್ಮಾನಗಳನ್ನು ಕಷ್ಟಗಳನ್ನು ತಮ್ಮೊಳಗ ತಾವ ಅನುಭವಿಸಿ ಜಗದ ಜನರಿಗೆ ಸುಖವನ್ನು ನೀಡಿದವರು, ಸಂತೋಷವನ್ನು ನೀಡಿದವರು, ಹಸಿದವರಿಗೆ ಅನ್ನದಾನವನ್ನು ಮಾಡಿದವರು ಪುಂಡಲಿಂಗ ಶಿವಯೋಗಿಗಳು. ಅವರು ಪುರಾಣದೊಳಗೆ ಹಲವಾರು ವಿಚಾರಗಳನ್ನು ಕೇಳಿಕೊಂತ ಬಂದರು. ಹೊಟ್ಟೆ ಮ್ಯಾಲ ರಟ್ಟಿ ಜೀವನ ಅಂದ್ರೆ ದುಡಿದುಣ್ಣುವಂತ ಬಡವರ ಮನೆಯೊಳಗ ಪ್ರಭುವಿನ ಸ್ಮರಣೆಯನ್ನ, ಸದ್ಗುರುವಿನ ಸನ್ನಿಧಿಯೊಳಗ ಶ್ರೀ ಮಹಾಮಠದೊಳಗ ಭಜನೆಯನ್ನ ಮಾಡಿದ್ರ ಪ್ರಭು ನಿನಗೆಲ್ಲ ಕೊಟ್ಟು ಕಾಪಾಡ್ತಾನಪ್ಪ, ನಿನ್ನ ಹಸಿವನ್ನ ತಣಿಸ್ತಾನಪ್ಪ ಅಂತ ಹೇಳಿದ್ರ ಆ ಭಕ್ತ ಮನೆಗೆ ಹೋಗೋದ್ರೊಳಗ ಅವನ ಮನೆಯೊಳಗ ಬುಟ್ಟಿ ತುಂಬ ಜ್ವಾಳ ತುಂಬಿ ದವಸ ಧಾನ್ಯ ಅನ್ನುವಂಥದ್ದು ಸಿಗುವಂಗ ಮಾಡಿದ. ಆದ್ರೆ ಅವರ ಜೀವನದೊಳಗೆ ಹಸಿವಿನಿಂದ ಎಷ್ಟು ದಿವಸ ಇದ್ದವರು? 8 ಅಲ್ಲ, 10 ಅಲ್ಲ, 15 ದಿವಸ ಅಲ್ಲ, ಸಮಯ ಬಂದರೆ ಒಂದೊಂದು ಸಲ 40 ದಿನಗಳು ಕಳೆದರೂ ಕೂಡ ಪುಂಡಲಿಂಗ ಶಿವಯೋಗಿಗಳು ಊಟ ಮಾಡದೆ ಹಾಗೆ ಇದ್ದು ಬರೇ ಒಂದು ಕಪ್ಪು ಚಹಾ ಕುಡಿದು ಸದಾ ಹಸನ್ಮುಖಿಗಳಾಗಿರ್ತಿದ್ರು. ಕಾರಣ, ಅವರು ಈ ಜಗತ್ತಿಗೆ ಮಾನವರ ರೂಪದೊಳಗೆ ಬಂದಂತ ಸಾಕ್ಷಾತ್ ಭಗವಂತ. ಮುಂದೆ ಏನಾಗುತ್ತದ? ಬಹಳ ಜನ ಹಿಂದೆ ನಡೆದಿದ್ದು ಹೇಳಬಹುದು, ಈಗ ನಡೆಯಕತ್ತಿದ್ದು ಹೇಳಬಹುದು. ಆದರೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಹಿಂದೆ ಆಗಿದ್ದ ಅಷ್ಟೇ ಅಲ್ಲ, ಈಗ ನಡೆಯೋದಷ್ಟೇ ಅಲ್ಲ, ಮುಂದೆ ಏನಾಗುತ್ತದ ಅನ್ನುವಂಥದ್ದನ್ನು ಕೂಡ ಹೇಳುವಂಥ ದಿವ್ಯ ಶಕ್ತಿ ಯಾರೊಳಗೆ ಇತ್ತು ಅಂದ್ರೆ ಅದು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ತಿರ ಇತ್ತು. ಪುಣ್ಯಾತ್ಮರೇ, ಕಣ್ಣೀರು ಒರೆಸಿದವರು, ಕಣ್ಣೀರು ತರಿಸಲಿಲ್ಲ, ಹಸಿವನ್ನ ನೀಗಿಸಿದವರು, ಉಪವಾಸ ಹಾಕಲಿಲ್ಲ. ಅಂತ ಪುಂಡಲಿಂಗ ಶಿವಯೋಗಿಗಳ ಜೀವನದೊಳಗ ಒಂದು ಸಲ ಎಂಥ ಘಟನೆ ಆಗುತ್ತದಂದ್ರ, ಮನೆಯೊಳಗ ಸಾಧು ಸಂತರು ಜಂಗಮರಿಗೆ ದಾಸೋಹ ದಾನ ಧರ್ಮ ಮಾಡುತ್ತ ಸರ್ವ ಧರ್ಮದವರಿಗೂ ಸರ್ವ ಜಾತಿಯ ಜನಗಳಿಗೂ ಒಪ್ಪಿಕೊಂಡು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅನ್ನುವಂಥ ಭಾವನೆಯನ್ನ ಇಟ್ಟುಕೊಂಡು ಪ್ರಭುವಿನ ಸ್ಮರಣೆಯನ್ನ ಮಾಡಿಕೊಂತ ಕಾಲ ಕಳೆಯುವಂತ ಸಮಯ ಅದು. ಮೊದಲಿಗೆ ಒಬ್ಬ ಮಗ ಹುಟ್ಟಿರ್ತಾನವ್ರಿಗೆ. ಸಾಕ್ಷಾತ್ ನರಸಿಂಹನ ಅವತಾರಿಯಾಗಿರುವಂತ
ಸಿದ್ಧರಾಯನ ಅನುಗ್ರಹದಿಂದ ಹುಟ್ಟಿರುವಂತ ಮಗನಿಗೆ ಕುಲದೇವರು ಮನೆದೇವರು ಸಿದ್ಧರಾಯ, ಆ ದೇವರ ಹೆಸರನ್ನ ಮಗನಿಗೆ ಇಟ್ಟಿರ್ತಾರ. ಸಿದ್ಧರಾಮ ಸಿದ್ಧರಾಯ ಸಿದ್ಧರಾಮ ಸಿದ್ಧರಾಯ ಅಂತೇಳಿ ಹೆಸರಿಟ್ಟಿರ್ತಾರ. 10 ವರ್ಷದ ಮಗ ಆಗಿದ್ದ, 10 ವರ್ಷದ ಮಗ ಸಿದ್ಧರಾಮ 10 ವರ್ಷದ ಬಾಲಕನಾಗಿರ್ತಾನ. ಆನಂದದಿಂದ ಭಕ್ತಿ ಭಾವದಿಂದ ಜಂಗಮರ ಸಾಧು ಸಂತರ ಸ್ಮರಣೆಯನ್ನ ದಾಸೋಹವನ್ನ ಮಾಡ್ತಾ ಪ್ರಭುವಿನ ಸ್ಮರಣೆಯನ್ನ ಮಾಡ್ಕೊಂತ ದಿನನಿತ್ಯ ಪೂಜೆ ಪುನಸ್ಕಾರಗಳನ್ನ ಆಚಾರ ವಿಚಾರಗಳನ್ನ ಜೀವನದೊಳಗ ಅಳವಡಿಸಿಕೊಂಡು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಕಾಲವನ್ನು ಕಳೆಯುವಾಗ ಸದಾ ಪ್ರಭುವಿನ ಸ್ಮರಣೆ ಮಾಡ್ತಿದ್ರು. ಅವಾಗ ಅವರ ಮಗ 10 ವರ್ಷದ ಸಿದ್ಧರಾಮ ಒಂದು ದಿವಸ ಹೊಲಕ್ಕೆ ಹೋಗಿರ್ತಾರೆ. ಹೊಲಕ್ಕೆ ಹೋದಾಗ ಅವರು ಹೊಲದ ಪಕ್ಕದೊಳಗಿರುವಂತ ಅವರ ಕಾಕನ ಹೊಲ, ಅವರ ಹೊಲದ ಪಕ್ಕದೊಳಗಿರುವಂತ ಅವರ ಕಾಕನ ಹೊಲದಾಗ ಒಂದು ಎಮ್ಮೆ ಮೇತಿತ್ತು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸುಪುತ್ರರಾಗಿರುವಂತ ಸಿದ್ಧರಾಮರು ಹೊಲಕ್ಕೆ ಹೋಗ್ಯಾರ. ಹೊಲದೊಳಗೆ ಹೋಗಿ ಹಂಗ ತಿರುಗಾಡ್ಕೊಂತ ಅಡಾಡ್ಕೊಂತ ಇರುವಾಗ ಅವರ ಕಾಕನ ಹೊಲದಾಗಿರುವಂತ ಎಮ್ಮಿ ಸಿದ್ಧರಾಯರನ್ನ ಸಿದ್ಧರಾಮರನ್ನು ನೋಡ್ತದ. ಸಿಟ್ಟಿನಿಂದ ಕೋಪದಿಂದ ಕೆಂಗಣ್ಣಿನಿಂದ ಕೆಕ್ಕರಿಸಿ ನಿಂತಿರುವಂತ ಬಾಲಕರಾಗಿರುವಂತ ಸಿದ್ಧರಾಮರ ಹತ್ತಿರ ಎಮ್ಮೆ ಓಡೋಡಿ ಬಂದು ಸಿಟ್ಟಿನಿಂದ ಸಿದ್ಧರಾಮರಿಗೆ ತನ್ನ ಕೊಂಬುಗಳಿಂದ ತಿವಿದರ ಸಿದ್ಧರಾಮನ ಹೊಟ್ಟೆಯೊಳಗಿನ ಕರಳೆಲ್ಲ ಹೊರಗೆ ಬಿದ್ದವ. ಬಾಲಕನಾಗಿರುವಂತ ಸಿದ್ಧರಾಯ ಹೊಲದೊಳಗೆ ಇರುವಾಗ ಅವರ ಕಾಕನ ಹೊಲದಾಗಿರುವಂತ ಕಾಕನ ಎಮ್ಮಿ ಓಡಿ ಬಂದು ಸಿದ್ಧರಾಯನ ಹೊಟ್ಟೆಗೆ ಕೊಂಬುಗಳಿಂದ ತಿವಿದಾಗ ಹೊಟ್ಟೆಯೊಳಗಿನ ಕರಳೆಲ್ಲ ಹೊರಗೆ ಬಿದ್ದವ. ರಕ್ತ ನೀರ ಹರಿದಂಗ ಹರಿಯೋಕತ್ತದ. ನೆಲದ ಮೇಲೆ ಬಿದ್ದು ಸಿದ್ಧರಾಯರು ಒದ್ದಾಡಕತ್ತಾರ. ಚೀರಿ ಕೆಳಗೆ ಬಿದ್ದ ಸಿದ್ಧರಾಯ ಆ ಎಮ್ಮೆಯ ಕೋಡುಗಳು ತಿವಿದಂತ ರಭಸಕ್ಕ ಹೊಟ್ಯಾನ ಕರಳೆಲ್ಲ ಹೊರಗೆ ಬಿದ್ದವ. ರಕ್ತ ಹರಿತಿತ್ತು. ಸಿದ್ಧರಾಯ 10 ವರ್ಷದ ಬಾಲಕ ಕೆಳಗೆ ಬಿದ್ದು ನೋವಿನಿಂದ ಬಳಲುತ್ತಿದ್ದ. ಅವ್ರ ಕಾಕ ನೋಡಿ, ಆ ಜನ ನೋಡಿ, ಅಕ್ಕಪಕ್ಕದೊಳಗಿರುವಂತ ಜನ ಎಲ್ಲ ನೋಡಿ ಅವ್ರ ಬಾ ಇವ್ರ ಬಾ ಅಂತ ಓಡಿ ಬರಾಕತ್ತಾರ. ಹೊಟ್ಯಾನ ಕರಳೆಲ್ಲ ಹೊರಗೆ ಬಿದ್ದವ. ಹಳ್ಳಿ ಊರ ದವಾಖಾನಿನೂ ಇಲ್ಲ, ಡಾಕ್ಟರ್ಗಳು ಇಲ್ಲ. ಅದೇ ಯಾರೋ ನೆತ್ತಿ ಮೇಲೆ ರುಂಬಾಲ ಸುತ್ತಕೊಂಡಿದ್ರತ್ತ ಅದೇ ರುಂಬಾಲ ತೆಗೆದಾನ. ಹೊಟ್ಟೆಯಿಂದ ರಕ್ತ ಹರಿತಿತ್ತಲ್ಲ, ಹೊಟ್ಟಿಗೆ ಆ ರುಂಬಾಲ ಕಟ್ಟಿ ಕೂಸನ್ನ ಹೊತ್ಕೊಂಡು 10 ವರ್ಷದ ಸಿದ್ಧರಾಯನನ್ನ ಹೊತ್ಕೊಂಡು ಸಿದ್ಧರಾಯನ ಗುಡಿ ಮುಂದೆ ತಂದು ಹಾಕ್ಯಾರ. ಬಳಲತ್ತ ನೋವಿನಿಂದ ಕಣ್ಣೀರ ಹಾಕೊಂತ ಸಿದ್ಧರಾಯನ ಗುಡಿ ಮುಂದ ಸಿದ್ಧರಾಯರು ಪುಂಡಲಿಂಗ ಶಿವಯೋಗಿಗಳ ಸುಪುತ್ರ ಸಿದ್ಧರಾಯ ಮಲಗಿಕೊಂಡಿರುವಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಪೂಜೆ ಪ್ರಭುವಿನ ಸ್ಮರಣೆಯನ್ನು ಮುಗಿಸಿಕೊಂಡು ಹೊರಗೆ ಬರ್ತಾರ. ತಾಯಿಯವರು ಭಾಗಮ್ಮ ತಾಯಿಯವರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಜೊತೆಗೆ ಬಂದರೆ ಇಬ್ಬರೂ ಕೂಡಿಕೊಂಡು ಏನು ಸಿದ್ಧರಾಯನ ಗುಡಿಯ ಮುಂದೆ ಹಾಕಿದ್ರಲ್ಲ ಮಗ ಸಿದ್ಧರಾಯನನ್ನು ನೋಡ್ತಾರ. ಹೊಟ್ಯಾನ ಕಳ್ಳ ಹೊರಗೆ ಬಂದೆವು, ರಕ್ತ ಹರಿತಿತ್ತು. ನೋವಿನಿಂದ 10 ವರ್ಷದ ಬಾಲಕ ಸಿದ್ಧರಾಯ ನೋವಿನಿಂದ ಬಳಲುತ್ತಿದ್ದ. ಯಾವಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ತಾಯಿ ಭಾಗಮ್ಮ ತಾಯಿಯವರಲ್ಲಿಗೆ ಬರ್ತಾರ, ಮಲಗಿದಲ್ಲೇ ಮಗು ತಂದೆ ಮುಖ ನೋಡ್ತಾ ಮಮತೆಯಿಂದ ತಂದೆ ಮುಖವನ್ನು ನೋಡಕತ್ತದ, ತಾಯಿ ಮುಖವನ್ನು ನೋಡಕತ್ತದ. ಅದು ಎಂಥ ಪ್ರೀತಿ ರೀ! ತಂದೆ ತಾಯಿ ಪ್ರೀತಿ ಪಡಿಬೇಕಾದ್ರೆ
ಏಳೇಳು ಜನ್ಮದ ಪೂರ್ವ ಜನ್ಮದ ಪುಣ್ಯ ಪಡೆದಿರ್ಬೇಕಂತ. ಏನೇ ಆಗಲ್ಲಕ್ಕ, ನಮಗ ಏನೇ ಕಷ್ಟ ಬರ್ಲಕ್ಕ, ಏನೇ ನೋವು ಬರ್ಲಕ್ಕ, ಅವ್ವ ಅಪ್ಪ ಅಂತ ಮನೆಯೊಳಗಿದ್ರಂದ್ರ ಯಾರ ಮುಂದೆ ಹೇಳಿದರೂ ಕೂಡ ನಮ್ಮ ಕಷ್ಟಕ್ಕೆ ಮಮ್ಮಲ ಮರಗುತ್ತಾರಿಲ್ಲೋ ಗೊತ್ತಿಲ್ಲ. ಹಡದ ತಂದೆ ತಾಯಿ ಮುಂದ ಮಕ್ಕಳಾದವರು ತಮ್ಮ ಕಷ್ಟದ ನೋವಿನ ದಿನಗಳನ್ನು ಹೇಳಿದ್ರ ಕಣ್ಣೀರು ಹರಿತವ ತಂದೆ ತಾಯಿ ಕಣ್ಣಾಗ. ತಂದೆ ತಾಯಿ ಅನ್ನುವಂಥವ್ರು ಕೇವಲ ಲೋಕದ ರೋಡಿಯೊಳಗ ತಂದೆ ತಾಯಿಗಳಂದ್ರೆ ಕೇವಲ ತಂದೆ ತಾಯಿಗಳಲ್ಲ, ನಿಜವಾಗಲೂ ಜೀವನದೊಳಗ ಕಣ್ಣಿಗೆ ಕಾಣುವಂತ, ಮಾತನಾಡುವಂತ, ನಮ್ಮ ಬದುಕನ್ನು ಉದ್ಧಾರ ಮಾಡುವಂತ ಎಲ್ಲ ದೇವರಿಗಿಂತ ಮೊದಲು ನಿಜವಾದ ದೇವರು ಯಾರಂದ್ರ ಅದು ಸಾಕ್ಷಾತ್ ಹಡೆದ ತಂದೆ ತಾಯಿಗಳೇ ನಿಜವಾದ ದೇವರು. 10 ದೇವರ ಪೂಜಿಸುವ ಮೊದಲು 10 ದೇವರ ಪೂಜಿಸುವ ಮೊದಲು ಹೆತ್ತ ತಂದೆ ತಾಯಿ ದೇವರನ್ನ ನೀ ಪೂಜಿಸೋ ಮಾನವ. 10 ದೇವರಿಗೆ ನೋಡ್ತೀವಂದ್ರ, 100 ಪುಣ್ಯಕ್ಷೇತ್ರಗಳು ಈ ಕಣ್ಣಿನಿಂದ ಕಾಣ್ತೀವಂದ್ರ, ಸಾವಿರಾರು ಜನರ ಮಧ್ಯದೊಳಗ ನಾವು ಗುರುತಿಸಿಕೊಳ್ತೀವಂದ್ರ ಈ ಭೂಮಿಗೆ ತಂದೋರು ಯಾರಪ್ಪ? ಹಡದ ತಂದೆ ತಾಯಿನೇ ಮನಸ್ಸು ಮಾಡಿದ್ದಿಲ್ಲ ಅಂದ್ರ ನಾವೆಲ್ಲಿ ಭೂಮಿಗೆ ಬರ್ತಿದ್ದೀವಿ? ಈ ಎಲ್ಲ ದೇವರನ್ನ ಎಲ್ಲಿ ಕಾಣ್ತಿದ್ದೀವಿ? ಈ ಎಲ್ಲ ಪುಣ್ಯಕ್ಷೇತ್ರಗಳನ್ನ, ಸಾಧು ಸತ್ಪುರುಷರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂತ ಪುಣ್ಯ ಚರಿತ್ರೆಯನ್ನ ಎಲ್ಲಿ ಹೇಳ್ತಿದ್ದೀವಿ, ಎಲ್ಲಿ ಕೇಳ್ತಿದ್ದೀವಿ? ಅದಕ್ಕೆ ಅವ್ರು ಹೇಳ್ತಾರ, ಹಡೆದ ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಜಗತ್ತೊಳಗ. ಮೊದಲು ಹಡೆದ ತಂದೆ ತಾಯಿ ದೇವರು, ಆಮ್ಯಾಲ ಇನ್ನುಳಿದ ಎಲ್ಲ ದೇವರು. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು. ನೀತಿ ತಪ್ಪಿ ನಡೆದರ ನಮಗ ನರಕ ತಪ್ಪದಯ್ಯ ಮನುಜ. ನೀತಿ ತಪ್ಪಿ ನಡೆದರ ನಮಗ, ನೀತಿ ತಪ್ಪಿ ನಡೆದರ ನಮಗ ನರಕ ತಪ್ಪದಯ್ಯ ಮನುಜ. ನರಕ ತಪ್ಪದಯ್ಯ ಮನುಜ, ನರಕ ತಪ್ಪದಯ್ಯ ಮನುಜ, ನರಕ ತಪ್ಪದಯ್ಯ ಮನುಜ. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ. ಉದಯನೆದ್ದು ಮುಖವ ತೊಳೆದು ಸದಾ ಮುಖಕ್ಕೆ ವಿಭೂತಿ ಧರಿಸೋ. ಉದಯಲೆದ್ದು ಮುಖವ ತೊಳೆದು ಸದಾ ಮುಖಕ್ಕೆ ವಿಭೂತಿ ಧರಿಸೋ. ಮದನ ವೈರಿ ಧ್ಯಾನವ ಮಾಡೋ, ಮಾತಾ ಪಿತರ ಪಾದಕ್ಕೆ ನಮಿಸೋ. ಮದನ ವೈರಿ ಧ್ಯಾನವ ಮಾಡೋ, ಮಾತಾ ಪಿತರ ಪಾದಕ್ಕೆ ನಮಿಸೋ. ಮದನ ವೈರಿ ಧ್ಯಾನವ ಮಾಡೋ, ಮದನ ವೈರಿ ಧ್ಯಾನವ ಮಾಡೋ. ಮಾತಾ ಪಿತರ ಪಾದಕ್ಕೆ ನಮಿಸೋ, ಮಾತಾ ಪಿತರ ಪಾದಕ್ಕೆ ನಮಿಸೋ. ಮಾತಾ ಪಿತರ ಪಾದಕ್ಕೆ ನಮಿಸೋ. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ. ಖೇದಗೊಂಡು ಬೈದರು ಜನರು, ವಾದ ಮಾಡಬೇಡ ಕಂಡ. ಖೇದಗೊಂಡು ಬೈದರು ಜನರು, ವಾದ ಮಾಡಬೇಡ ಕಂಡ. ವಾದಕ್ವಾದ ಬೆಳೆದು ನಿನ್ನ ಹಾದಿ ತಪ್ಪಿಸುರಯ್ಯ ಮನುಜ. ವಾದಕ್ವಾದ ಬೆಳೆದು ನಿನ್ನ
ಆದಿತ್ಯೇಶ್ವರಯ್ಯ ಮನುಜ ಹೆತ್ತವರ ಕೀರ್ತಿಯ ಗಳಿಸೋ ಉತ್ತಮರ ಮಗನಂದನಿಸೋ ಹೆತ್ತವರ ಕೀರ್ತಿಯ ಗಳಿಸೋ ಉತ್ತಮರ ಮಗನಂದನಿಸೋ ಹೆತ್ತವರ ಕೀರ್ತಿಯ ಗಳಿಸೋ ಹೆತ್ತವರ ಕೀರ್ತಿಯ ಗಳಿಸೋ ಉತ್ತಮರ ಮಗನಂದನಿಸೋ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ ಮೆಚ್ಚನ ಪರಮಾತ್ಮ ಮೆಚ್ಚನ ಪರಮಾತ್ಮ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ ನೀತಿ ತಪ್ಪಿ ನಡೆದರ ನಮಗ ನೀತಿ ತಪ್ಪಿ ನಡೆದರ ನಮಗ ನೀತಿ ತಪ್ಪಿ ನಡೆದರ ನಮಗ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ಮನುಜ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ ತಂದೆ ಶಿವಸಾಂಬ ಜಯ ಹನುಮಾನ್ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ ಶ್ರೀ ಸದ್ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಪುಂಡಲಿಂಗೇಶ್ವರ ಮಹಾರಾಜ್ ಕಿ ಜೈ. ಸಾಗಿಕೊಂಡು ಬಂದಿರುವಂತ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಪುರಾಣ ಕಾರ್ಯಕ್ರಮದಲ್ಲಿ ಆಗಮಿಸಿ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಿರುವಂತ ಪರಮ ಪೂಜ್ಯ ಮಾತೃ ಹೃದಯದ ಸ್ವರೂಪಿಗಳಾದಂಥ ಸದ್ಗುರು ಶ್ರೀ ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳ ದಿವ್ಯ ಅಂತರಾತ್ಮಕ ಶರಣೆಂದು ಬಹಳ ಸುಂದರವಾಗಿ ಹಾಡಿದರು. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ. ಹತ್ತಾರು ದೇವರ ಪೂಜಿಸುವುದಕ್ಕಿಂತ ಮೊದಲು ಹೆತ್ತ ತಂದೆ ತಾಯಿಯನ್ನ ಯಾಕೆ ಪೂಜಿಸುವಂದ್ರೆ ಆ ಹತ್ತಾರು ದೇವರನ್ನ ಕಾಣಬೇಕಾದ್ರೆ ಮೂಲ ಕಾರಣೀಕರ್ತರು ಯಾರಂದ್ರೆ ಹಡೆದ ತಂದೆ ತಾಯಿನೇ. ಹುಟ್ಟಿದಾಗ ಅವರು ಜೋಪಾನ ಮಾಡಿದಿಲ್ಲಂದ್ರೆ, ಹುಟ್ಟಿದಾಗ ಅವರು ಬೆಳೆಸಿದಿಲ್ಲಂದ್ರೆ, ಹುಟ್ಟಿದಾಗ ಅವರು ಉಪವಾಸ ಎದ್ದು ನಮಗೆ 3 ಹೊತ್ತು ಹೊಟ್ಟೆ ತುಂಬ ಉಣಿಸಿ ತಿನ್ನಿಸಿ ಬೆಳೆಸಿದಿಲ್ಲಂದ್ರೆ ಇವತ್ತು ನಾವು ಭೂಮಿ ಮೇಲೆ ಇರ್ತಿದ್ದಿಲ್ಲ. ಹೆಂಗೆ ಬದುಕಬೇಕು ಅಂದ್ರೆ ಇಂಥವ್ರ ಮಗ ಇಂಥವ ನಂಗೆ ಬದುಕಬಾರ್ದಂತ, ಇಂಥವನ ತಂದೆ ತಾಯಿ ಇವರೇ ನೋಡಪ್ಪ ತನ್ನುವಂಗ ಬದುಕಬೇಕಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸುಪುತ್ರರಾಗಿರುವಂಥ ಸಿದ್ಧರಾಯರು ಎಮ್ಮೆ ಇರದಾದ ಹೊಟ್ಯಾನ ಕರಳೆಲ್ಲ ಹೊರಗೆ ಬಂದವ. ಸಿದ್ಧರಾಯನ ಗುಡಿ ಮುಂದೆ ಹಾಕಿದಾಗ ಪುಂಡಲಿಂಗ ಶಿವಯೋಗಿಗಳು ಭಾಗಮ್ಮ ತಾಯಿಯವರು ಬಂದು ನೋಡಕತ್ತಾರ. ಹಿಂಗ ಮಲಗದಲ್ಲೇ ಸಿದ್ಧರಾಯರು ಹಿಂಗ ತಂದೆ ಮುಖ ತಾಯಿ ಮುಖ ನೋಡ್ತಿದ್ರಂತ. ಮಮಕಾರ ನೋಡು, ನನ್ನ ಅಪ್ಪ ಬಂದ, ನನ್ನ ಅವ್ವ ಬಂದ್ರು, ನನ್ನ ನೋವೆಲ್ಲ ದೂರ ಆಗುತ್ತವ, ನನಗೆ ಆರಾಮಾಗುತ್ತದ ಅನ್ನುವಂಗ ಮಮತೆಗಿಂದ ತಂದೆ ತಾಯಿನ ಮಲಗದಲ್ಲೇ ನೋವದ, ಹೊಟ್ಯಾನ ಕರಳೆಲ್ಲ ಹೊರಗೆ ಬಂದಾವ, ರಕ್ತ ಸುರಿಯಾಕತ್ತದ, ಯಾರೋ ಒಂದು ರುಮಾಲ ತುಂಡು ಹೊಟ್ಟಿಗೆ ಕಟ್ಟ್ಯಾರ ಅಂದ್ರೂ ತಂದೆ ತಾಯಿ ಬಂದಾಗ ಹಿಂಗ ಮಮಕಾರದಿಂದ ಹೇಳಕ್ ಹೋಗ್ತಿದ್ರಂತ. ತಂದೆ ತಾಯಿ ಮುಖ ನೋಡ್ಬೇಕಂತಿದ್ರಂತ. ಮಗ ಮಲಗು, ಮಗ ಪುಂಡಲಿಂಗ ಶಿವಯೋಗಿಗಳಂತ. ಅಪ್ಪ ಮಗ ಸಮಾಧಾನ, ಮಲಗು ಏನಾಗಲ್ಲ, ಮಲಗು ಮಗ. ನಿನಗ ದವಾಖಾನಿಗೆ ಒಯ್ದ್ರಂದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ನೋಡ್ರಿ ಹೆಂಗೆ ಕೇಳಾಗತ್ತಾರ, ಸಿದ್ಧರಾಯರಿಗೆ ಹೆಂಗೆ ಕೇಳ್ತಾರ, ಮಗ ನಿನಗ ದವಾಖಾನಿಗೆ ಒಯ್ದ್ರಂದ್ರ ದವಾಖಾನ್ಯಾಗ ಡಾಕ್ಟರ್ ನಿನಗ ಪ್ರಶ್ನೆ ಮಾಡಿದ್ರಂದ್ರ ಏನಾಯ್ತು, ಹೆಂಗಾಗ್ಯದ ಅಂತ ಕೇಳಿದ್ರಂದ್ರ ನೀ ಏನು ಹೇಳ್ತಿ? ಮಲಗಿರುವಂಥ ಮಗನಿಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕೇಳಾಗತ್ತಾರ, ಮಗ ನೀ ದವಾಖಾನ್ಯಾಗ ಹೋದಾಗ ಡಾಕ್ಟರ್ ನಿನಗೆ ಏನಾಗ್ಯದ ಹೆಂಗಾಯ್ತಂತ ಕೇಳಿದ್ರ ನೀ ಉತ್ತರ ಏನು ಕೊಡ್ತಿ ಅಂತೇಳಿ ಸಿದ್ಧರಾಯರಿಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕೇಳಾಗತ್ತಾರ. ಅವಾಗ ಮಲಗದಲ್ಲೇ ಸಿದ್ಧರಾಯರಂತಾರಂತ,
ಅಪ್ಪ ನನಗ ಡಾಕ್ಟರ್ ಪ್ರಶ್ನೆ ಮಾಡಿದ್ರಂದ್ರ, ವೈದ್ಯರ ಪ್ರಶ್ನೆ ಮಾಡಿದ್ರಂದ್ರ ಎಮ್ಮೆ ಇರದಾದ ಹೊಟ್ಯಾನ ಕರಳು ಹೊರಗೆ ಬಂದಾವ ಅಂತ ಹೇಳ್ತೀನಿ ಅಂಥೇಳಿ ಮಲಗದಲ್ಲೇ ಮಗ ಸಿದ್ಧರಾಯರು ಪುಂಡಲಿಂಗ ಶಿವಯೋಗಿಗಳಿಗೆ ಹೇಳಿದ್ರ. ಮಗನ ಮಾತು ಕೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂದ್ರಂತ, ಮಗ ಗೆದ್ದಿ, ಮಗ ಗೆದ್ದಿ, ಪ್ರಭುವಿನ ಕರುಣೆ ನಿನಗಾಯ್ತು, ಪ್ರಭುವಿನ ಆಶೀರ್ವಾದ ಆಯ್ತು, ಗೆದ್ದಿ ಮಗ, ನೀ ಗೆದ್ದಿ, ಹೋಗಿ ಬಾ ಅಂಥೇಳಿ ಆಶೀರ್ವಾದ ಮಾಡಿ ಮತ್ತೆ ಒಳಗಡೆ ಹೋದ್ರಂತ. ಮತ್ತೆ ಏನೋ ಆರಾಮಾಗುತ್ತದೆ ಅನ್ನೋದು ಆಸೆ ನೋಡ್ರಿ. ಅವರು ಇವರೆಲ್ಲ ಕೂಡಿಕೊಂಡು ವಿಜಯಪುರ ಅಂತ ದೊಡ್ಡ ಊರೊಳಗೆ ಜಿಲ್ಲಾ ಆಸ್ಪತ್ರೆ ಒಳಗೆ ಒಯ್ದು ಸಿದ್ಧರಾಯರಿಗೆ ಅಡ್ಮಿಟ್ ಮಾಡ್ತಾರ. ಅಂದ್ರೆ ಅಲ್ಲಿ ದವಾಖಾನೆಗೆ ಸೇರಿಸ್ತಾರ. ಗೊತ್ತಿತ್ತು ಅವರಿಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಾತುಗಳು ಹೆಂಗಂದ್ರೆ ಅವು ಮರ್ಮದ ಮಾತುಗಳು. ಹೋಗಬೇಡ ಇರು ಅಂದ್ರ ಅಲ್ಲಿ ಏನೋ ಒಂದು ಶಕ್ತಿ ಇರ್ತಿತ್ತು. ಬಹುತೇಕ ನೀವು ಪವಾಡದಾಗ ಕೇಳಿ, ಮರ್ಯಪ್ಪ ಹೋಗಬೇಡ, ಪ್ರಭು ಎಲ್ಲ ನೋಡ್ಕೋತಾನ. ದವಾಖಾನೆಗೆ ಒಯ್ಯಾಕಿತ್ತ ಮೊದಲೇ ಸಿದ್ಧರಾಯರಿಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ಕೇಳಿದಾಗ ಇದ್ದಿದ್ದ ಸತ್ಯ ಹೇಳಿದಾಗ, ಗೆದ್ದಿ ಮಗ, ನೀ ಗೆದ್ದಿ, ನಿನಗ ಪ್ರಭುವಿನ ಕರುಣೆ ಆಯ್ತು, ಪ್ರಭುವಿನ ಆಶೀರ್ವಾದ ಆಯ್ತು, ಹೋಗಿ ಬಾ ಅಂತ ಹೇಳ್ಯಾರ. ಆದ್ರೂ ಏನೋ ಒಂದು ಆಸೆ. ದವಾಖಾನೆಗೆ ಹೋಯ್ತು. ಡಾಕ್ಟರ್ ನೋಡ್ದ, ಚಿಕಿತ್ಸೆ ಮಾಡ್ದ, ಹರಿದ ಹೊಟ್ಟಿ ಹೊಲದ ಅಲ್ಲೇ ಬೆಡ್ ಮೇಲೆ ಹಿಂಗೆ ಹಾಕಿದಾಗ ಮಲ್ಕೊಂಡಾರ. ಮುಂಜಾನೆ ಎದ್ದು ಮುಂಜಾನೆ ಮರುದಿವಸ ಡಾಕ್ಟರ್ ಬಂದ್ರಂತ. ಏನು ಹರಿದಿತ್ತು ಹೊಟ್ಟೆ, ಸಿದ್ಧರಾಯರ ಹೊಟ್ಟೆ ಅದೆಲ್ಲ ಹೊಲ್ದಾರ. ಸಿದ್ಧರಾಯರ ಮರುದಿನ ಬೆಳಿಗ್ಗೆ ಕಣ್ಣು ತೆರೆದು ಅಲ್ಲೇ ಬೆಡ್ ಮೇಲೆ ಮಲಗಿದ್ರಂತ. ವೈದ್ಯರು ಬಂದ್ರಂತ. ಅಪ್ಪ ನಿನಗೆ ಆರಾಮಾಯ್ತೇನಪ್ಪ? ಹ್ಞೂ ರೀ, ಸ್ವಲ್ಪ ಆರಾಮಾಗ್ಯದ. ನಿನಗೊಂದು ಪ್ರಶ್ನೆ ಕೇಳಬೇಕು ಅನ್ನೋದದ. ಏನು ಅಂತ ಸಿದ್ಧರಾಯರಿಗೆ ಕೇಳಿದ್ರ, ದೈವ ದೊಡ್ಡದು ಏನ ಪ್ರಯತ್ನ ದೊಡ್ಡದು ಅಂತೇಳಿ ವೈದ್ಯರು ಸಿದ್ಧರಾಯರಿಗೆ ಪ್ರಶ್ನೆ ಮಾಡಕತ್ತಾರೆ. ಬಹಳ ಸೂಕ್ಷ್ಮದ ರೀ. ದೈವ ದೊಡ್ಡದು, ಕಾಯುವಂತ ದೈವ ದೊಡ್ಡದು, ಏನು ಮಾಡುವಂತ ಪ್ರಯತ್ನ ದೊಡ್ಡದು. ಇದರಾಗ ಯಾವುದು ಮುಖ್ಯ ಅಂದಾಗ, ಹಾಸಿಗೆ ಮೇಲೆ ಮಲಗದಲ್ಲೇ ಸಿದ್ಧರಾಯರಂತಾರಂತ, ದೈವನು ದೊಡ್ಡದಲ್ಲ, ಪ್ರಯತ್ನನು ದೊಡ್ಡದಲ್ಲ, ಪ್ರಾರಬ್ಧ ಕರ್ಮ ಅನ್ನೋದು ಬಹಳ ದೊಡ್ಡದು ಅಂದ್ರು ಅವರು. ಯಾರಿಗೆ ಬಿಟ್ಟದ್ರಿ? ಸತ್ಯ ಹರಿಶ್ಚಂದ್ರಗೆ ಬಿಡ್ಲಿಲ್ಲ, ಶ್ರೀರಾಮಚಂದ್ರನಿಗೆ ಬಿಡ್ಲಿಲ್ಲ. ಸತ್ಯ ಹರಿಶ್ಚಂದ್ರ ಮಹಾರಾಜ ಸ್ಮಶಾನ ಕಾಯ್ದೆಲ್ಲ, ಶ್ರೀರಾಮಚಂದ್ರ ವನವಾಸ ಕಳೀಲಿಲ್ಲ. ಪ್ರಾರಬ್ಧ ಕರ್ಮ ಯಾರಿಗೂ ಬಿಟ್ಟದ? ಯಾರಿಗೂ ಬಿಟ್ಟಿಲ್ಲ ಭೂಮಿ ಮೇಲೆ. ಹೇಳೋ ನನಗೂ ಬಿಟ್ಟಿಲ್ಲ, ಕೂಂತು ಕೇಳೋ ನಿಮಗೂ ಬಿಟ್ಟಿಲ್ಲ, ಈ ಜಗತ್ತಿನಾಗ ಹುಟ್ಟಿ ಬಂದಂತ ಎಂತೆಂಥ ಮಹಾತ್ಮರಿಗೂ ಬಿಟ್ಟಿಲ್ಲ. ಪ್ರಾರಬ್ಧ ಕರ್ಮ ದೊಡ್ಡದು. ಅದೇ ಹಂಗ ದೊಡ್ಡದಾಗ್ತದೋ ತಮ್ಮ? ನಿನ್ನೆ ರಾತ್ರಿ ನೀ ದವಾಖಾನೆಗೆ ಬಂದಾಗ ನಿನ್ನ ಹೊಟ್ಟಿ ಎಲ್ಲ ಹರಿದಿತ್ತು. ಹರಿದ ಹೊಟ್ಟೆಯನ್ನು ಹೊಲದೇನಿ, ಚಂದ ಮಾಡೀನಿ, ಕಣ್ಣು ತೆರೆದ ನೋಡಕತ್ತಿದಿ, ಮಾತಾಡಕತ್ತಿದಿ, ಪ್ರಯತ್ನ ದೊಡ್ಡದೆಲ್ಲ ಉತ್ತಮ ಅಂತಂದಾಗ ಸಿದ್ಧರಾಯರಂತಾರಂತ, ಹೌದ್ರಿಪ್ಪ, ಹೌದು ಹೌದು, ಪ್ರಭುವಿನ ಕರುಣೆ ನನಗದ, ನೀವೇನೇ ಹೇಳಿದ್ರು ಎಲ್ಲನೂ ಹೌದು ಅನ್ಕೊಂತ ನಕ್ಕೊಂತ ಅಲ್ಲೇ ಹಾಸಿಗೆ ಮೇಲೆ ಕಣ್ಣು ಮುಚ್ಚಾರ. ಕಣ್ಣು ಮುಚ್ಚಿ ಪ್ರಭುವಿನ ಸ್ಮರಣೆಯನ್ನ ಮಾಡಕತ್ತಾರ. ಕಣ್ಣು ತೆರೆದ ವೈದ್ಯರ ಜೊತೆಗೆ ಮಾತಾಡಿ ಕಣ್ಣು ಮುಚ್ಚದಲ್ಲೇ ನಕ್ಕೊಂತ ಪ್ರಭುವಿನ ಸ್ಮರಣೆಯನ್ನ ಮಾಡ್ಕೊಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸುಪುತ್ರರಾಗಿರುವಂತ ಸಿದ್ಧರಾಯರು ಶಿವ ಸಾಯುಜ್ಯವನ್ನ ಪದವಿ ಪಡೆದಾರ. ಶಿವನೊಳಗ ಬೆರೆತು ಐಕ್ಯರಾದ ಮೇಲೆ ನೋವಿನಿಂದಲೇ ಆ ಮಗನನ್ನ ಕರೆದುಕೊಂಡು ಮುಂದಿನ ಏನು ಸಂಸ್ಕಾರದ ವಿಚಾರಗಳಿರ್ತಾವ, ವಿಧಿವಿಧಾನಗಳಿರ್ತಾವ, ಎಲ್ಲ ಮುಗಿಸಿದ್ರಂತ. ಆದ್ರ ಮಗನ ಜೀವ ಹೋಗೋದಕ್ಕಿಂತ ಮೊದಲೇ ಪುಂಡಲಿಂಗ ಶಿವಯೋಗಿಗಳು ಹೇಳಿದರು, ಗೆದ್ದಿ ಮಗ, ನೀ ಗೆದ್ದಿ, ನಿನಗ ಪ್ರಭುವಿನ ಕರುಣೆ ಆಯ್ತು, ಹೋಗು, ನಿನಗ ಮುಕ್ತಿ ಸಿಕ್ತು, ಹೋಗು ಅಂತ ಮೊದಲೇ ಹೇಳಿದರು. ಅಂತ ಪುಣ್ಯ ಪುರುಷರು ನೋವ ತಮ್ಮೊಳಗೆ ಇಟ್ಟುಕೊಂಡ್ರು, ದುಃಖ ತಾವೇ ಉಂಟಿದ್ರು.
ಉಪವಾಸ ತಾವೇ ಇದ್ರು, ಆದ್ರೆ ಜಗದ ಜನರಿಗೆ ದುಃಖ ನೋವು ಉಪವಾಸ ಯಾವುದನ್ನು ನೀಡಲಾರೆ. ನಂಬಿ ಬರುವಂತ ಭಕ್ತರ ಬದುಕಿಗೆ ನಂದಾದೀಪದ ಬೆಳಕಾಗಿ ಯಾರಾದ್ರೂ ಜ್ಯೋತಿಯಾಗಿ ಬೆಳಕನ್ನು ನೀಡ್ಯಾರಂದ್ರ ಅದು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ನಂಬಿದ ಭಕ್ತರ ಬದುಕಿಗೆ ನಂದಾದೀಪವಾದ. ಯಾರ ನಂಬಿ ಬರ್ತಾರ ಅವ್ರ ಬದುಕು ಉದ್ಧಾರ ಮಾಡೋದು. ನಿನ್ನೆ ದಿವಸ ಪವಾಡ ಕೇಳಿದಿವಿ, ಸ್ವಲ್ಪ ಹೇಳ್ತೀನಿ ನಿಮ್ಗೆ. ಇದೇ ಶಿವಪುರ ಗ್ರಾಮ, ಏನು ಬಹಳ ದೂರನೂ ಇಲ್ಲ. ಇಲ್ಲಿದಿಂತ ಗೊಡಸಾರಕ್ಕೆ ಹೋಗ್ಬೇಕಾದ್ರೆ ಶಿವಪುರ ದಾರ್ಯಾಗ ಇಸ್ಲಾಂ ಧರ್ಮದ ಭಕ್ತಳಕ್ಕಿ ಅವು ಆ ತಾಯಿ ಹೆಸರು ಏನಂದ ನನಗ ಗೊತ್ತಿಲ್ರಿವ. ನೀವಾದರೂ ಕೂಡ ಆಡ ಭಾಷೆ ಒಳಗೆ ಚೊಣ್ಣಿ ಗೌಡ್ತಿ ಅಂತೇಳಿ ನೀವೆಲ್ಲ ಇಲ್ಲಿ ಒಂದಿಷ್ಟು ಜನರಿಗೆ ಗೊತ್ತದಂತ ಹೆಸರು ಹೇಳ ಚೊಣ್ಣಿ ಗೌಡ್ತಿ ಅಂತೇಳಿ ಇಸ್ಲಾಂ ಧರ್ಮದ ಭಕ್ತ. ಅವರ ಮಗ ಶಂಶೂರ್ ಪಟೇಲ್ ನೋಡ್ರಿ, ಅವ್ರ ನೋವು ದುಃಖ ಅವರ ಅನುಭವಿಸಿದ್ರು. ದುಃಖದಿಂದ ಬಂದಂತ ಭಕ್ತರಿಗೆ ದುಃಖ ದೂರ ಹೆಂಗ ಮಾಡಿದ್ರ ಅನ್ನೋದು ಕೇಳಕತ್ತೀನಿ. ಇಸ್ಲಾಂ ಧರ್ಮದ ಭಕ್ತರು ಆಕಿನ ಮಗ ಶಂಶೂರ್ ಪಟೇಲ್. ಆ ತಾಯಿ ಒಟ್ಟು 4 ಜನ ಮಕ್ಕಳು. ಅದರಾಗ ಶಂಶೂರ್ ಪಟೇಲ್ ಕಾಂಟ್ರಾಕ್ಟರ್, ಚೊಂಚೋಳಿ ಅಂತೇಳಿ ಊರದ. ಆ ಊರೊಳಗೆ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ದ. ಹೇಳ್ತೀನಲ್ಲ, ಪ್ರಾರಬ್ಧ ಕರ್ಮ ಅನ್ನೋದು ಯಾರಿಗೆ ಬಿಟ್ಟಿಲ್ಲದು. ಆ ಪ್ರಾರಬ್ಧ ಕರ್ಮ ದಾಟೋ ತನಕ ನಾವು ಏನೇ ಮಾಡಕ್ ಹೋದ್ರೂ ಕೂಡ ಆ ತಡಿ ಹಿಡಿತದ. ಪ್ರಾರಬ್ಧ ಕರ್ಮ ಅನ್ನೋದು ಹಂಗೆ ಅದು ಕಳೀತು ಅಂದ್ರೆ ತಾನ ಕೆಲಸ ಸಾಂಗವಾಗಿ ನಡೀತದೆ. ಕನಸು ಬಿದ್ದಂಗ ಆಗ್ತದ್ರಿ. ಕನಸು ಪ್ರಾರಬ್ಧ ಕರ್ಮ ಕಳೆದ ಮೇಲೆ ನಾವು ಮಾಡ್ತೀವಲ್ಲ ಕೆಲಸ, ಕಣ್ಣು ಮುಚ್ಚು ಕಣ್ಣು ತೆರೆಯೋದ್ರಾಗ ಎಷ್ಟೋ ವರ್ಷದಿಂದ ಆಗಲಾರ್ದ ಕೆಲಸಗಳಾಗ್ತಾವ. ಅಂತ ಶಕ್ತಿ ಅದ ಗುರುವಿನೊಳಗ, ಸದ್ಗುರುವಿನೊಳಗ, ಶಿವನೊಳಗ. ಶಂಶೂರ್ ಪಟೇಲ್ ಚಂಚೋಳಿಯೊಳಗ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ದ. ಒಂದಿಷ್ಟು ಸಾಲ ಹೆಚ್ಚಿಗಾಗಿ ಮಾಡೋ ಕೆಲಸದಾಗ ಲಾಸ್ ಆಗಿ ಸುಮಾರು ಒಂದಿಷ್ಟು ಸಾಲ ಮೈ ಮೇಲೆ ಆಯ್ತು. ಕೆಲಸ ಮಾಡಿನೂ ಸಾಲ ಮೈ ಮೇಲೆ ಆದಾಗ ಎದಕ್ಕೆ ನಾ ಬದುಕಬೇಕು? ನಾ ಮಾಡೋ ಕೆಲಸ ನನಗೊಂದು ತನ್ನ ಕೊಡ್ತದೇನಂದ್ರ, ನಾ ಮಾಡೋ ಕೆಲಸ ನನಗೊಂದು ತುತ್ತ ಅನ್ನ ಉಣಾಕ ನೆಮ್ಮದಿನೇ ಕೊಡಲಾಗ್ಯದಂದ್ರ ನಾ ಎದಕ್ಕೆ ಬದುಕಬೇಕು? ಉಪ್ಪಿಲ್ಲದ ಅಡುಗೆ ಇಲ್ಲಂದ್ರೆ ನಡೀತದ್ರೆ ಮನುಷ್ಯಾಗ. ಉಪ್ಪಿಲ್ಲದ ಅಡುಗೆ ಊಟ ಮಾಡ್ಬೋದಂತ, ಮನುಷ್ಯಾಗ ಉಪ್ಪಾದ್ರೆ ಇರಬಾರ್ದಂತ. ಉಪ್ಪಿಲ್ಲದ ಅಡುಗೆ ಬೇಕಾದ್ರೆ ಉಣ್ಬೋದು, ಉಪ್ಪಾದ್ರೆ ಇತ್ತಂದ್ರೆ ಅದು ಮೃಷ್ಟಾನ್ನ ಭೋಜನ ಇತ್ತಂದ್ರೆ ಉಣಕ್ಕಾಗಂಗಿಲ್ಲ. ಹಿಂಗೆ ಉಣಾಕಂತ ಕೂತಿರತನ ಬಾಗಿಲಿಗೆ ಬಂದಂದ್ರ ಮಗನ ಸಾಲ ಕೊಡು ಅಂತ ಬಂದ, ಏನು ಊಟ ಮಾಡ್ತೀರಿ? ಊಟಕ್ಕೆ ಕೂತಿರ್ತೀರಿ, ಬಾಗಿಲಕ್ಕೆ ಬಂದಿಂದ್ರೆ ನಾವು ಸಾಲ ಕೊಟ್ಟ, ಏಯ್ ಕೂತ್ ಉಣಾಕತ್ತಿದೆ ಮಗನ, ನನ್ನ ಸಾಲ ಮೊದಲು ಕೊಟ್ಟಕ್ಕೆ ಊಟ ಮಾಡು. ಏನು ಮೃಷ್ಟಾನ್ನ ಭೋಜನ ಇದ್ರಿ, ಏನು ಉಣಾಕ ಬರ್ತದೆ ಹೇಳ್ರಿ? ಕೈ ತುಕ್ಕೊಳ್ಳದೆ ಅಮ್ಮ ಅಂದ. ನಾ ಮಾಡೋ ಕೆಲಸ ನನಗೊಂದು ತುತ್ತು ಅನ್ನ ಕೊಡ್ತದೇನಂದ್ರ, ಒಂದು ತುತ್ತು ಅನ್ನ ಉಣಾಕನೂ ಬಿಡಲಾಗ್ಯದಲ್ಲ, ಮೈ ಮೇಲೆ ಸಾಲ ಆಗ್ಯದ. ನಾ ಎದಕ್ಕೆ ಬದುಕಬೇಕು? ನಾ ಬದುಕಬಾರ್ದು, ಭೂಮಿ ಮೇಲೆ ಜೀವಂತವಾಗಿ ಇರಬಾರ್ದು, ನಾ ಸತ್ತು ಹೋಗಬೇಕು ಅಂತೇಳಿ ಯಾರು ಇಲ್ಲದಾಗ ಮನೆಯೊಳಗ ಒಂದು ಸೀರೆ ತಗೊಂಡು ಫ್ಯಾನಿಗೆ ಹಾಕಿ ಉರ್ಲ್ ಹಾಕ್ಕೊಂಡು ಸಾಯ್ಬೇಕಂತೇಳಿ, ಸೂಸೈಡ್ ಮಾಡ್ಕೋಬೇಕಂತೇಳಿ ಹಿಂಗೆ ಫ್ಯಾನಿಗೆ ಒಂದು ಸೀರೆ ಹಾಕಿ ಕುತ್ತಿಗೆಗೆ ಹಾಕೊಳ್ಳಕತ್ತಾನ. ಶಂಶೂರ್ ಪಟೇಲ್ ತಂಗಿ ಕಿಡಿಕಿಯನ್ನು ನೋಡ್ತಾಳಂತ. ನೋಡಿ ಚೀರೆ ಆಡಿದಳು, ಹತ್ತಳು, ಕರೆದಳು, ಅವ್ರು ಸೇರಿ ಇವ್ರು ಸೇರಿ ಅನ್ನೋದ್ರಾಗ ಬಾಗಲು ತೆಗೆದ್ರು, ಸಾಯವನಿಗೆ ಉಳಿಸಿದ್ರು. ಅತ್ತಂಗಿ ಅಣ್ಣ ನೀ ಹಿಂಗ್ಯಾಕೆ ಮಾಡ್ಕೋಕತ್ತಿದೆ? ಸಾಯುವಂಥದ್ದು ಏನಾಗ್ಯದ, ಹಿಂಗ್ಯಾಕೆ ಮಾಡ್ಕೋಕತ್ತಿದೆ? ಅವ್ರು ಇವರು ಬಂದು ಎಲ್ಲ ಅವನಿಗೆ ಸಮಾಧಾನ ಮಾಡಕತ್ತಾರ, ಧೈರ್ಯ ಕೊಡಕತ್ತಾರ. ಅವಾಗ ಶಂಶೂರ್ ಪಟೇಲನ ತಾಯಿ ಚೊಣ್ಣಿ ಗೌಡ್ತಿ ಅಂತ ಏನು ಕರೀತೀವಲ್ಲ, ಆ ತಾಯಿ ಮನೆಗೆ ಬಂದಳಂತ. ಬರೋ ತನ್ನ ಮನೆ ಮುಂದೆ ಜನ ನೆರೆದಾರ. ಮನ್ಯಾಗ ದೊಡ್ಡ ಮಗ ಹಿರಿಮಗ ಶಂಶೂರ್ ಪಟೇಲ್ ಕೂತಾನ. ಅವನ ಮುಂದೆ ಎಲ್ಲರೂ ಕೂತು ಕಣ್ಣೀರು ಹಾಕಕತ್ತಾರ. ಯಾಕೆ ಏನಾಯ್ತು, ಯಾಕೆ ಕಳಗತ್ತೀರಿ? ಏ ಶಂಶೂರ್ ಪಟೇಲ ಏನಾಗ್ಯದೋ, ಯಾಕ ಏನಾಯ್ತು ಅಂತ ಕೇಳಗತ್ತಾಳ ತಾಯಿ. ಅವಾಗ ಮಗಳಂತಾಳಂತ, ಯವ್ವ ನಿನ್ನ ಮಗನಲ್ಲ, ನಿನ್ನ ಮಗ ಮಾಡೋ ಕೆಲಸ ಲಾಸ್ ಆಗಿ ಸಾಲ ಮೈ ಮೇಲೆ ಬಂದದಂತ, ಅದು ಕುರ್ಲಾಕೊಂಡು ಸಾಯಕ್ಕೆ ಹೋಗಿದ್ದ. ನಾವೆಲ್ಲರೂ ನೋಡಿದೀವಿ, ನೋಡಿದ ಪುಣ್ಯನೇ ಸಾಯ ಉಳ್ದಾನ ಅಂತೇಳಿ ತಾಯಿ ಮುಂದೆ ಮಗಳು ಹೇಳಿದ್ರು. ಮಗನಿಗೆ ಅಂತಳಂತ, ಏಯಪ್ಪ ಮಗ ಹಿಂಗ್ಯಾಕೆ ಮಾಡ್ಕೋಕ್ ಹೋಗಿದ್ಯೋ? ಸತ್ರ ಕಷ್ಟಗಳ ದೂರ ಆಗ್ತವೇನು? ಸತ್ರ ಸಮಸ್ಯೆಗಳ ದೂರ ಆಗುತ್ತವೇನು? ನೀ ಸತ್ಯ ಅಂದ್ರೆ ನಿನ್ನ ಸಾಲ ಮುಟ್ತದೇನು?
ಏನ ಕಷ್ಟ ಬರ್ಲಾಕ, ಏನ ದುಃಖ ದುಮಾನಗಳ ಬರ್ಲಾಕ, ಏನ ಜೀವನದಾಗ ನೋವುಗಳು ಬರ್ಲಾಕ, ಆ ನೋವು ದುಃಖ ದುಮಾನಗಳನ್ನ ಕಳಿಯಾಕಂತೇಳಿ ಸಾಕ್ಷಾತ್ ಪ್ರಭುವಿನ ಅವತಾರದೊಳಗ ಗೊಳಸಾರದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳದಾರ. ಅವ್ರ ಹತ್ರ ಹೋಗಮ್ಮ ತಮ್ಮ. ಇಷ್ಟಕ್ಕೇನ ಸಾಯೋದ? ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿ ಒಂದ ಮೇಲೆ ಕಷ್ಟ, ಅವಮಾನ, ಬಡತನ ಮನುಷ್ಯಗೆ ಬರ್ಲಾರ್ದೇನು ಮರಕ್ಕೆ ಬರ್ತದೇನೋ ತಮ್ಮ. ನಡಿ, ನಮ್ಮ ಕಷ್ಟ, ಕಾರ್ಪಣ್ಯ, ದುಃಖ ದುಮ್ಮಾನ ಕಳೆಯುವಂತ ಸಾಕ್ಷಾತ್ ಭಗವಂತನ ಸ್ವರೂಪಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ಹೋಗಮಿ ಅಂತೇಳಿ ತಾಯಿ ಮಗನ ಕರ್ಕೊಂಡು ಎಲ್ಲ ತನ್ನ ಕುಟುಂಬವನ್ನು ಕರ್ಕೊಂಡು ಸುಕ್ಷೇತ್ರ ಗುಳಸಾರದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ಬಂದರು. ಧರ್ಮದೊಳಗೆ ಇಸ್ಲಾಂ ಧರ್ಮದಾಗ ಹುಟ್ಟಿರುವಂತ ಪುಣ್ಯಜೀವಿ ಆ ತಾಯಿ. ಆದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದೆ ಕೈ ಮುಗಿದು ಸಿರಬಾಗಿ ದೂರದಿಂದ ನಿಂತಾಳ. ಮುಖದೊಳಗ ಸಂತೋಷ ಇಲ್ಲ, ನೋವು ತುಂಬ್ಯಾದ. ಮಕ್ಕಳನ್ನ ಕರ್ಕೊಂಡು ದೂರದಿಂದ ಹಿಂಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ನೋವಿನೊಳಗ ಬಾಡಿದ ಮುಖಗಳನ್ನು ಹೊತ್ಕೊಂಡು ನಿಂತಾಳ. ಪುಂಡಲಿಂಗ ಶಿವಯೋಗಿಗಳು, ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ಬಾರವ ಕಾಶಿ ಬಾ. ಅವರು ಭಾಷೆ ನೋಡ್ರಿ ಹೆಂಗದವ. ಯಾರೊಬ್ಬ ಭಕ್ತರಿಗೂ ಕೂಡ ಹೆಸರಿಟ್ಟು ಕರೆದವರು ಅಲ್ಲ ಸದ್ಗುರು ಪುಂಡಲಿಂಗ ಶಿವಯೋಗಿ. ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರ ಈಗೇನು ಪ್ರಸ್ತುತವಾಗಿ ಸದ್ಗುರು ಅಭಿನವ ಪುಂಡಲಿಂಗ ಶಿವಯೋಗಿಗಳದರಲ್ಲ, ಆ ಭವ್ಯ ಪರಂಪರೆಯೊಳಗ 9ನೆಯ ಪೀಠಾಧಿಪತಿಗಳು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ತ್ರಿಮೂರ್ತಿ ಶಿವಯೋಗಿಗಳು, ಸದ್ಗುರು ಅಭಿನವ ಪುಂಡಲಿಂಗ ಶಿವಯೋಗಿಗಳು ಏನದರಲ್ಲ, ಪರಂಪರೆಯಾಗಿ 9ನೇ ತಲೆಮಾರು, 9ನೇ ಪೀಠದೊಡೆಯರು. ಇವತ್ತಿಗೂ ಕೂಡ ಯಾರೊಬ್ಬ ಭಕ್ತರ ಆ ಮಠಕ್ಕೆ ಹೋದರೂ ಕೂಡ ಯಾರಿಗೆ ಹೆಸರುಗೊಂಡು ಕರೆಯಂಗಿಲ್ಲ, ಯಾರಿಗೂ ಕೂಡ ಹೆಸರುಗೊಂಡ ಬಾ ಅಂತ ಕರೆಯಂಗಿಲ್ಲ. ಕಾಕ, ಮಾಮ, ಅಳ್ಯ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಕಾಶಿ, ಗಂಗವ್ವ ಹಿಂಗ ಕರೆಯೋದು. ಬಾರವ ಕಾಶಿ ಬಾ ಅಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಆ ತಾಯಿಗೆ ಕರೆದಾರ. ಬಂದದ್ದು ಮತ್ತೆ ಯಾರ ಕೈಲೇನೋ ಮುಟ್ಟಿಸ್ಕೊಂಡು ನಮಸ್ಕಾರ ಮಾಡ್ಕೊಳ್ತಿದ್ದಿಲ್ರಿ ಅವರು. ಇದೊಂದು ಸತ್ಯ, ಇದು ತಿಳ್ಕೊಬೇಕು. ಯಾರ ನಮಸ್ಕಾರ ಮಾಡಕ್ ಬಂದ್ರು ಕೂಡ ದೂರೇ ನಮಸ್ಕಾರ ಮಾಡೋಕು, ಪಾದ ಮುಟ್ಟಿಸ್ಕೊತಿದ್ರು. ಅಲ್ಲೇ ಮಾಡ್ರಿ ಅಂತಿದ್ರು. ಬಾರವ ಕಾಶಿ ಏನಾಗ್ಯದ, ಯಾಕೆ ಎಲ್ಲ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದೆಲ್ಲ ಅಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕೇಳಕತ್ತಾರ. ಯಪ್ಪ, ನನ್ನ ಮಗ ರೀ ಶಂಶೂರ್ ಪಟೇಲ್, ನನ್ನ ಮಗ ರೀ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾನ್ರಿ. ಮಾಡೋ ಕೆಲಸದಾಗ ಏನೋ ಒಂದಿಷ್ಟು ಲಾಸ್ ಆಗಿ ಸಾಲ ಆಗ್ಯದ್ರಿಪ್ಪ, ಅದಕ್ಕ ಮನ್ಯಾಗ ನಾ ಇಲ್ಲದಾಗ ಉರುಳು ಹಾಕೊಂಡು ಸಾಯಕ್ ಹೋಗಿದ್ರಪ್ಪ. ಅವನಿಗೆ ನೀವ ಏನಾರ ಆಶೀರ್ವಾದ ಮಾಡ್ರಿ ಅಂತೇಳಿ ಶರಗೊಡ್ಡಿ ತಾಯಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದ ಕಣ್ಣೀರು ಹಾಕಕತ್ರ. ಕಾಶಿ, ಕಣ್ಣೀರು ಹಾಕಬೇಡ, ಕಣ್ಣೀರು ಒರೆಸ್ಕೋ. ಶಂಶೂರ್ ಪಟೇಲ್ ಕರೆದು, ಮಗ ಬಾರಪ್ಪ, ಹುಚ್ಚ ಸಾಯು ಅಂತ ನಿರ್ಧಾರ ಮಾಡಿದೆಲ್ಲೋ, ಚಲೋ ಅಲ್ಲ. ಹುಟ್ಟೋ ಮುಂದ ಯಾರೋ ಹೇಳಿ ಭೂಮಿ ಮೇಲೆ ಹುಟ್ಟಿ ಬಂದಿಲ್ಲ. ಭೂಮಿ ಮೇಲೆ ಹುಟ್ಟೋ ಮುಂದ ಇಂಥ ಮನ್ಯಾಗ, ಇಂಥ ಊರಾಗ, ಇಂಥ ದಿವಸ, ಇಂಥ ಸಮಯ, ಇಂಥವ್ರ ಮನೆಯೊಳಗಂತೇಳಿ ಯಾರೂ ಹುಟ್ಟಿ ಬಂದಿಲ್ಲ. ಹುಟ್ಟೇ ನಮ್ಮ ಕೈಯಾಗಿಲ್ಲ. ಹುಟ್ಟಿವನ ಮೇಲೆ ಸಾವು ಇದ್ದೇ ಅದ. ಹುಟ್ಟು ಸಾವು ಒಂದೇ ನಾಣ್ಯದ 2 ಮುಖಗಳು. ಚಿತ್ತ ಟಪ್ಪ ಅಂತೇಳಿ ಆಡ್ತಿರು ನೋಡ್ರಿ, ರೊಕ್ಕ ಹಾರಿಸಿ ಹೆಡ್ ಟೈಲ್ ಅಂತೇಳಿ ಹಾರಿಸ್ತಾರಲ್ಲಿ ಕ್ರಿಕೆಟ್ ಮ್ಯಾಚ್ನಾಗ. ನಾಣ್ಯ ಚಿಮ್ತಾರ, ಹೆಡ್ ಟೈಲ್ ಅಂತೇಳಿ ಒಂದೇ ನಾಣ್ಯ ಇರ್ತದ. ಚಿತ್ತ ಟಪ್ಪ 2 ಅದ್ರಾಗೆ ಇರ್ತಾವ. ಹಂಗ ಹುಟ್ಟು ಸಾವು 2 ಒಂದೇ ನಾಣ್ಯದ 2 ಮುಖಗಳು. ಹುಟ್ಟೆ ನಮ್ಮ ಕೈಯಾಗಿಲ್ಲ, ಸಾವಂತೂ ಅದೇ ಅದ. ಹುಟ್ಟಿನ ಸಂಘಟನೆ ಬಂದ ಸಾವ, ಹುಟ್ಟಿದ ಮೇಲೆ ಆದಿ ಅದಾನ ಮೇಲೆ ಅಂತ್ಯ ಒಂದು ದಿನ ಅದಾನೆ. ಆದ್ರ ಅದು ನಾವು ನಮ್ಮ ಕೈಯಿಂದ ನಾವ ತರ್ಕೊಳ್ಳೋದಲ್ಲ, ಅದು ಬಂದಾಗ ನಾವು ಹೋಗ್ಬೇಕು. ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಸಾವಿಗೆ ನಾ ಹೆದರುವುದಿಲ್ಲ,
ಎಂಥ ಮಾತದ ನೋಡ್ರಿ ಇದು. ಯಾರೇ ಜೀವನದಾಗ ಕಷ್ಟ ಬಂದದ, ಬಡತನ ಬಂದದ ಅಂತೇಳಿ ಜುಗುಪ್ಸೆಗೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀವಲ್ಲ, ಅದು ದೊಡ್ಡ ಮಹಾಪಾಪ. ಅದು SLC ಸೆಕೆಂಡ್ PUC ಹುಡುಗರೆಲ್ಲ ರಿಸಲ್ಟ್ನಾಗ ಹೆಚ್ಚು ಕಡಿಮೆ ಬಂದೋದನ್ನ ಚಂದ ಓದಿದ, ರಿಸಲ್ಟ್ನಾಗ ಅಂಕ ಕಡಿಮೆ ಬಂದ ಅಂತೇಳಿ ಹೋಗಿ ಜೀವ ಬಿಡ್ತಾವ. ಮಹಾಪಾಪ ಅದು. ಹೇಡಿಗಳು ಮಾಡುವಂತ ಕೆಲಸ ಅದು ಆತ್ಮಹತ್ಯೆ. ಧೈರ್ಯವಂತರಲ್ಲ. ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರ, ಸಾವಿಗೆ ನಾ ಹೆದರುವುದಿಲ್ಲ, ಸಾವಿಗೆ ನಾ ಹೆದರುವುದಿಲ್ಲ, ಯಾಕೆಂದರೆ ಸಾವು ಬಂದಾಗ ನಾನೇ ಈ ಭೂಮಿ ಮೇಲೆ ಇರುವುದಿಲ್ಲ ಅಂತ ಹೇಳ್ತಾರ ಅವರು. ನಾ ಯಾಕಂಜಲಿ ಸಾವಿಗೆ ನಾ ಹೆದರಂಗಿಲ್ಲ. ಯಾಕೆ ಹೆದರಲ್ಲ? ಅದು ಬಂದಾಗ ನಾನೇ ಇರಂಗಿಲ್ಲ. ಹುಚ್ಚ, ಕಷ್ಟ ಬಂದದ ಅಂತೇಳಿ ಸಾಯುವಂತ ನಿರ್ಧಾರ ಹಾಕೊಂಡಿದ್ವು. ಹುಚ್ಚ, ನೀನ ಬದುಕಬೇಕಾಗ್ಯದ, ನೀನ ಭೂಮಿ ಮೇಲೆ ಜೀವನ ಮಾಡ್ಬೇಕಾಗ್ಯದ. ಯಾವ ಕೆಲಸದಿಂದ ನೀ ಮೈ ಮೇಲೆ ಸಾಲ ಆಗ್ಯದಲ್ಲ, ಅದೇ ಹೋಗಿ ಕೆಲಸ ಪ್ರಭುವಿನ ಸ್ಮರಣೆ ಮಾಡ್ಕೊಂತ ಅದೇ ಕೆಲಸ ಮಾಡು. ಏನು ಸಾಲ ಆಗ್ಯದಲ್ಲ, ಸಾಲ ಎಲ್ಲ ಕಳೆದು ನೀ ಮಾಡಿದ ಸಾಲ ಎಲ್ಲ ದೂರ ಆಗಿ ನಿನ್ನ ಮನ್ಯಾಗ ಸಂಪತ್ತಿನ ಹೊಳಿ ಹರಿತದ. ನೀ ಬ್ಯಾಡ 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 ಅಂತ ಮನೆ ಬಾಗಿಲು ಮುಚ್ಚಿದ್ರು ಕೂಡ ಕಿಟಕಿಯಿಂದ ಸಾಕ್ಷಾತ್ ಪ್ರಭು ನಿನಗ ಸಾಕು ನಂಗ ಸಂಪತ್ತು ಕೊಡ್ತಾನಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದ ಮಾಡ್ತಾರೆ. ಯಾರಿಗೆ? ಶಂಶೂರ್ ಪಟೇಲ್ಗ. ಹುಚ್ಚ, ಹೋಗ ಅದೇ ಕೆಲಸ ಮತ್ತೆ ಪ್ರಾರಂಭ ಮಾಡು. ನೀ ಸಾಕಂತೇಳಿ ಮನೆ ಬಾಗಲ ಮುಚ್ಚಿದ್ರ ಸಾಕ್ಷಾತ್ ಪ್ರಭು ಕಿಟಕಿಲೆ ಹಾಕ್ತಾನೆ ನಿನ್ನ ಮನೆಯಾಗ ಸಂಪತ್ತು. ಹೋಗೋ, ನಿನ್ನ ಬದುಕು ಉದ್ಧಾರ ಆಗ್ತದ, ಹೋಗೋ ಮಗ ಅಂತೇಳಿ ಸಾಕಂದ್ರು ಸಂಪತ್ತ ಪ್ರಭು ನಿನಗ ಕಿಟಕಿಲೆ ಹಾಕ್ತಾನೆ, ಕಿಟಕಿಲೆ ಮನೆಯಾಗ ಹಾಕ್ತಾನೆ, ಹೋಗು ಅಂತೇಳಿ ಅಂದ ಆಶೀರ್ವಾದ ಮಾಡ್ಯಾರ. ಇವತ್ತು ದೊಡ್ಡ ರಾಜಕಾರಣಿ ವಿಜಯಪುರ ಅಂತ ಜಿಲ್ಲೆಯೊಳಗ ಆಗರ್ಭ ಶ್ರೀಮಂತನಾಗಿ ಸಾಯ್ಬೇಕಂತ ನಿರ್ಧಾರ ಮಾಡಿದಲ್ರಿ, ಅದೇ ವ್ಯಕ್ತಿ ಇವತ್ತು ದೊಡ್ಡ ಶ್ರೀಮಂತ, ಮೇಲಾಗಿ ರಾಜಕಾರಣಿ ವ್ಯಕ್ತಿಯಾಗಿ ಇವತ್ತು ಕೂಡ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸ್ಮರಣೆಯನ್ನ ಮಾಡ್ತಾರೆ. ಕಾರಣ, ಕಷ್ಟಗಳನ್ನು ಕಳೆದವರು, ದುಃಖ ದುಮ್ಮಾನಗಳನ್ನು ದೂರ ಮಾಡಿದವರು, ಹಸಿವಿನಿಂದ ಬಂದವರಿಗೆ ಪ್ರಸಾದವನ್ನು ಉಣಿಸಿ ತನಿಸಿ ಜಗದ ಜನರ ಮನೆಯೊಳಗ ಇಂದಿಗಷ್ಟೇ ಅಲ್ಲ, ನಿನ್ನಿಗಷ್ಟೇ ಅಲ್ಲ, ನಾಳೆಗಷ್ಟೇ ಅಲ್ಲ, ಸೂರ್ಯ ಚಂದ್ರರಿರುವ ತನಕ ಆರದ ನಂದಾದೀಪದ ಹಾಗೆ ಹೃದಯದೊಳಗ ದೇವರಾಗಿ ಯಾರಾದ್ರೂ ಉಳಿತಾರಂದ್ರ ಅದು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸದಾಕಾಲ ಭಕ್ತರ ಮನೆಯ ಮಂದಿರದೊಳಗ ದೇವರಾಗಿ ಉಳಿತಾರ. शिवसांब जय नम पार्वती शिव हर हर महादेव. श्री सद्गुरु शिवलिंगेश्वर महाराज की जय. श्री सद्गुरु पुंडलिंगेश्वर महाराज की जय. ಆಲಿಂಗ ಈ ಲಿಂಗ ಎಲ್ಲರ ಲಿಂಗ, ಆಲಿಂಗ ಈ ಲಿಂಗ ಎಲ್ಲರ ಲಿಂಗ, ಕುಳಸಾರದ ಲಿಂಗ ಗುರು ಪುಂಡಲಿಂಗ, ಕುಳಸಾರದ ಲಿಂಗ ಗುರು ಪುಂಡಲಿಂಗ, ಗುರು ಪುಂಡಲಿಂಗ, ಗುರು ಪುಂಡಲಿಂಗ, ಗುರು ಪುಂಡಲಿಂಗ, ಗುರು ಪುಂಡಲಿಂಗ. ಗುರು ಜಗತ್ತಯ್ಯನ ವರದ ಶ್ರೀಲಿಂಗ, ಆಲಿಂಗರಾಯನ ಕರುಣೆಯ ಕಂದ, ಗುರು ಜಗತ್ತಯ್ಯನ ವರದ ಶ್ರೀಲಿಂಗ, ಆಲಿಂಗರಾಯನ ಕರುಣೆಯ ಲಿಂಗ.
ಶ್ರೀಲಿಂಗ ದರಯ ಬೆಳಗಲು ಬಂದ ಶಿವಯೋಗಿ ಲಿಂಗ ಪಾಂಡುರಂಗನವತಾರಿ ಗುರು ಪುಂಡಲಿಂಗ ಪಾಂಡುರಂಗನವತಾರಿ ಗುರು ಪುಂಡಲಿಂಗ ಆಲಿಂಗ ಈ ಲಿಂಗ ಎಲ್ಲಾರ ಲಿಂಗ ಆಲಿಂಗ ಈ ಲಿಂಗ ಎಲ್ಲಾರ ಲಿಂಗ ಜಗಕ್ಕೆಲ್ಲ ಒಬ್ಬನೇ ಗುರು ಪುಂಡಲಿಂಗ ಜಗಕ್ಕೆಲ್ಲ ಒಬ್ಬನೇ ಗುಣಸಾರದ ಲಿಂಗ ಬ್ರಹ್ಮ ವಿಷ್ಣು ಶಿವನ ಶಕ್ತಿಯ ಲಿಂಗ ಗುರು ಪುಂಡಲಿಂಗ ಮಮತೆಯ ಕಂದ ಬ್ರಹ್ಮ ವಿಷ್ಣು ಶಿವನ ಶಕ್ತಿಯ ಲಿಂಗ ಗುರು ಪುಂಡಲಿಂಗ ಮಮತೆಯ ಲಿಂಗ ದತ್ತಾವತಾರಿ ಶ್ರೀ ಚಿನ್ಮಯ ಲಿಂಗ ದತ್ತ ಶ್ರೀ ಅವತಾರಿ ಚಿನ್ಮಯ ಲಿಂಗ ಜಗಕ್ಕೆಲ್ಲ ಒಬ್ಬನೇ ಶ್ರೀಧರ ಲಿಂಗ ಜಗಕ್ಕೆಲ್ಲ ಒಬ್ಬನೇ ತ್ರಿಮೂರ್ತಿ ಲಿಂಗ ಆಲಿಂಗ ಈ ಲಿಂಗ ಎಲ್ಲಾರ ಲಿಂಗ ಆಲಿಂಗ ಈ ಲಿಂಗ ಎಲ್ಲಾರ ಲಿಂಗ ಗುಣಸಾರದ ಲಿಂಗ ಸರ್ವಶಕ್ತಿಯ ಪಡೆದ ಅಭಿನವ ಪುಂಡಲಿಂಗ ಶ್ರೀಧರ ಗುರುವಿನ ಪ್ರೇಮದ ಲಿಂಗ ಸರ್ವಶಕ್ತಿಯ ಪಡೆದ ಅಭಿನವ ಪುಂಡಲಿಂಗ ಶ್ರೀಧರ ಗುರುವಿನ ಪ್ರೇಮದ ಲಿಂಗ ಗುಣಸಾರ ಕಂದನಿಗೆ ಒಲಿದಂತ ಲಿಂಗ ಗುಣಸಾರ ಕಂದನಿಗೆ ಒಲಿದಂತ ಲಿಂಗ ಹರೆಯ ಬೆಳಗಲು ಬಂದ ಅಭಿನವ ಪುಂಡಲಿಂಗ ಹರೆಯ ಬೆಳಗಲು ಬಂದ ಅಭಿನವ ಪುಂಡಲಿಂಗ ಆಲಿಂಗ ಈ ಲಿಂಗ ಎಲ್ಲಾರ ಲಿಂಗ ಆಲಿಂಗ ಈ ಲಿಂಗ ಎಲ್ಲಾರ ಲಿಂಗ ಗುಣಸಾರದ ಲಿಂಗ ಗುರು ಪುಂಡಲಿಂಗ ಗುಣಸಾರದ ಲಿಂಗ ಗುರು ಪುಂಡಲಿಂಗ ಗುರು ಪುಂಡಲಿಂಗ ಗುರು ಪುಂಡಲಿಂಗ ಗುರು ಪುಂಡಲಿಂಗ ಶಿವಸಾಂಬ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜಗೆ ಸದ್ಗುರು ಪುಂಡಲಿಂಗೇಶ್ವರ ಮಹಾರಾಜಗೆ ಅಭಿನವ ಶಿವಲಿಂಗೇಶ್ವರ ಮಹಾರಾಜಗೆ ಅಭಿನವ ಪುಂಡಲಿಂಗನ ಮಾಡಿದವರು ಯಾರವರ ಸ್ಮರಣೆ ಮಾಡ್ಯಾರ ಕ್ಷಣದೊಳಗ ಅವರ ಕಷ್ಟ ಕಾರ್ಪಣ್ಯಗಳು ಅಂದೂ ದೂರಾಗ್ಯಾವ ಇವತ್ತಿಗೂ ದೂರಾಗ್ಯಾವ ಮುಂದೂ ದೂರ ಆಗ್ತಾವ. ಅವ್ರ ಸ್ಮರಣೆ ಶಕ್ತಿ ಎಂಥದ್ದಿತ್ತು ಅಂದ್ರೆ ಏನು ನುಡಾರದ ನಡೆದದಂದ್ರ ಸಾಕ್ಷಾತ್ ಪ್ರಭುವಿನ ಮೇಲೆ ಹಾಕ್ತಿ ಏನೇ ಆದ್ರೂ ಕೂಡ ಪ್ರಭು 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 ಕೊಡಮ ಪ್ರಭು ಮಾಡಮ ಪ್ರಭು ನೀಡಮ ಪ್ರಭು ಕಷ್ಟ ಕಳೀತಾನೆ ನೀವ್ಯಾಕೆ ಚಿಂತೆ ಮಾಡ್ತೀರಿ ಅನ್ನುವಂತ ಒಂದು ಭಾವ. ಶರೀರಕ್ಕೆ ಈ ಶರೀರ ನಮ್ಮದು ಅಂತೀವಿ ನಾವು.
ಇದು ನನ್ನ ಶರೀರ ಆತು, ಎದೆ ಮುಟ್ಕೊಂಡು ಹೇಳ್ತೀವಿ, ಮೈ ಮುಟ್ಕೊಂಡು ಹೇಳ್ತೀವಿ. ತಮ್ಮ ಶರೀರಕ್ಕೆ ಹಿಂಗೆ ತೊಡೆ ಬಡ್ಕೊಂಡು ಇದು ಅಂತಿದ್ರು. ತಮ್ಮ ಶರೀರಕ್ಕೆ ಯಾವತ್ತಿದು ನನ್ನ ಶರೀರ ಇರಲಿಲ್ಲ. ಇದು ನೋಡಪ್ಪ ಪ್ರಭುವಿನ ಕರುಣೆ ಆದ್ರೆ ಇದು ಏನೋ ಮಾಡ್ತದ, ಮಾಡಲಾರ್ದ ಕೆಲಸ ಎಲ್ಲ ಮಾಡ್ತದೆ ಇದು ಅಂತಿದ್ರು. ತಮ್ಮ ಶರೀರಕ್ಕೆ ತಾವ ಅಂತ ಪುಣ್ಯ ಪುರುಷರು. ನಾದ ಕೇಡಿ ಗ್ರಾಮ ನಿಮಗೆಲ್ಲ ಗೊತ್ತದ. 2 ಅವರ್ ನಾದದಾಗನು ನಾದ ಕೇಡಿ ನಾದ ಬೇಕೆ ಅಂತಿದ್ರು. ಸಣ್ಣದು ದೊಡ್ಡದು. ನಮ್ಮ ಅಫ್ಜಲ್ಪುರ ತಾಲೂಕ್ನಾಗ ಗೊಬ್ಬರ ಬಿ ಅಂತ 2 ಊರವ. ಹಂಗ ನಾದ ಕೇಡಿ ಬೇರೆ, ನಾದ ಬಿಕೆ ಬೇರೆ. ಇನ್ನು ಸಿಂದಗಿ ತಾಲೂಕ್ನಾಗ ಎರಗಲ ಬಿಕೆ ಬೇರೆ, ಇನ್ನೊಂದು ಯಾವ್ದ್ರಿ ಗವಾಯಿಗಳ ಎರಗಲ್ ಬಿ ಎರಗಲಕ್ಕೆ 2 ಹಿಂಗವ. ಎರಗಲ್ ಬಿ ಅಂದ್ರೆ ನಮ್ಮ ಗವಾಯಿಗಳ ಊರ, ಎರಗಲಕ್ಕೆ ಅಂದ್ರೆ ಸ್ವಲ್ಪ ಅಲ್ಲೇ ಮುಂದೆ ಅಣ್ಣ ತಮ್ಮ ಇದ್ದಂಗ. ನಾದ ಕೇಡಿ ನಾದ ಬಿಕೆ ಅಂದ್ರೆ ನಾವು ನಾದಕ್ಕೆ ನಾದ ಬಿ ಅಂತೀವಿ. ನಾದ ಕೇಡಿ ಅಂದ್ರೆ ಇಲ್ಲೇ ಗುಳಸಾರ್ದಿಂತ ಒಂದು 4 ರಿಂದ 5 ಕಿಲೋಮೀಟರ್ ಅದ. ಅಲ್ಲೊಬ್ಬ ಬಡ ದಂಪತಿಗಳು ಜೀವನ ಮಾಡ್ತಿದ್ರು, ಗಂಡ ಹೆಂಡತಿ. ಅವ್ರ ಜೀವನದಾಗ ಉಪಜೀವನ ಅಂದ್ರ ದಿನ ಉಣಬೇಕು, ಉಡಬೇಕು, ಜೀವನ ಮಾಡ್ಬೇಕಂದ್ರೆ ಬೇಕಲ್ರಿ ಕೈಯಾಗ 4 ದುಡ್ಡು. ಉಪಜೀವನಕ್ಕೆ ಅವ್ರ ಮನೆಗೆ ಆಧಾರ ಸ್ತಂಭ ಯಾರಂದ್ರ ಮನ್ಯಾಗ ಒಂದು ಆಕಳ. ಅದೇ ಅವ್ರ ಮನೆ ಆಧಾರ ಸ್ತಂಭ. ದುಡಿಯಂತ ಮಗ ತಂದೆ ತಾಯಿಗೆ ಮನೆಗೆ ಹಂಗ ಆಧಾರ ಸ್ತಂಭ ನೋಡ್ರಿ. ಈ ಬಡ ದಂಪತಿಗಳ ಜೀವನದೊಳಗ ಅವರ ಜೀವನಕ್ಕೆ ಅವ್ರ ಮನೆಗೆ ಆಧಾರ ಸ್ತಂಭನೇ ಆ ಒಂದು ಆಕಳ. ಅದು ಇದಿತ್ತು ಅಂದ್ರೆ ಕರ ಹಾಕಿತ್ತು. ಇದಿತ್ತು ದಿನಾಲು 2 ರಿಂದ 3, 3 ರಿಂದ 4 ಲೀಟರ್ ಹಾಲು ಕೊಡ್ತಿತ್ತು. ಮನೆಗೆ ಒಂದಿಷ್ಟು ಉಣಕಾತೀವಿ. ಒಬ್ಬೊಬ್ಬರ ಮನೆಗೆ ಎಷ್ಟು ಕಷ್ಟ ಇರ್ತದಂದ್ರ ಭಾಳ ಕಷ್ಟ ಇರ್ತದ್ರಿ. 3 ಹೊತ್ತು ಉಂಡುಟ್ಟೋರು ಉಣವನಿಗೆ ಬಡತನದ ಬೆಲೆ ಗೊತ್ತಾಗಂಗಿಲ್ಲ. ಒಂದು ಕಾಲದಾಗ ನಾವು ಕೇಳ್ತಿದ್ದೀವಿ, 1/4 ಕಿಲೋ ರೇಷನ್ ಅಕ್ಕಿ ತಂದು ನೆನೆಸಿ ಕುಟ್ಟಿ ಅದನ್ನ ಗಂಜಿ ಮಾಡಿಕೊಂಡು ಮಕ್ಕಳಿಗೆ ಉಣಿಸಿ ಉಳಿತಂದ್ರೆ ತಂದೆ ತಾಯಿ ಉಣ್ತಿದ್ರು, ಇಲ್ಲ ಉಪವಾಸ ಇರ್ತಿದ್ರು. ನಾವೆಲ್ಲ ಅಂತ ಬಡತನದೊಳಗೆ ಬೆಳೆದವ್ರಿ ನಾವೆಲ್ಲ. ನೀವು ಇಲ್ಲಿ ಕೂತೀರ ಅಂದ್ರೆ ದೊಡ್ಡ ಶ್ರೀಮಂತರಿ ಮುತ್ತಿ ಅನಬೇಡ. ಹಾಡು ಕುಂಡಲಿಂಗನ ಮಹಿಮೆಯ ನೀ ನೋಡು. ಕುಂಡಲಿಂಗನ ಧ್ವನಿ ಹಾಡು ಕುಂಡಲಿಂಗನ ಮಹಿಮೆಯ ನೀ ನೋಡು. ಕುಂಡಲಿಂಗನ ಮಹಿಮೆಯ ನೀ ನೋಡು. ಕುಂಡಲಿಂಗನ ಮಹಿಮೆಯ ನೀ ನೋಡು. ಭಕ್ತರ ಭಕ್ತಿಗೆ ಹೋಗೊಟ್ಟು ಭಕ್ತರ ಕಷ್ಟವನ್ನು ಕಳೆಯುವಂಥವರೇ ಸದ್ಗುರು ಪುಂಡಲಿಂಗ ಶಿವೈಗಳು. ಬಹಳ ಸುಂದರವಾಗಿ ಹಾಡಿದರು. ಯಾವಾಗ ಆಕಳ ಜೀವ ಪಡೆದ ಅವ ಏನು ದಾರಿಗೆ ಹೋಗಿ ಇಬ್ಬರು ಕರ್ಕೊಂಡು ಬಂದಿದ್ರಲ್ಲ ಪುಂಡಲಿಂಗ ಶಿವಗಳು, ಅವನಿಗೆ ಆಕಳ ಮನೆಯ ಅವ ಬಂದು ನೋಡತ್ತನ ಆಕಳ ಎದ್ದು ನಿಂತಿತ್ತು. ಹುಚ್ಚನ ಹೇಳಿಲ್ಲ ನಿನಗ ಸತ್ತದಂತಿದೆಯಲ್ಲ ತಮ್ಮ ನೋಡಿ ಕೆಲಿಗ ಕುತ್ತಿತ್ತು ಸತ್ತಿತ್ತು, ಕುತ್ತಲ್ಲೇ ಸತ್ತದಂತಿದಲ್ಲ ಎದ್ದು ನಿಂತದ. ಕರ್ಕೊಂಡು ನಡಿ ಅವಾಗ ಮನೆ ಕರ್ಕೊಂಡು ನಡಿ. ಈಕೆ ಅವಳ ನೀನು ಹೊಟ್ಟೆ ತುಂಬಿಸುವಂತ ನಿನ್ನ ಹಡದವನ ಸಮ ಅದಳ. ಕರ್ಕೊಂಡು ನಡಿ ನಿಮ್ಮ ಅವ್ಗ. ಕರ್ಕೊಂಡು ಹೋಗಿ ಅದ್ರ ಕರು ಮನೆಯಾಗ ಅದಲ್ಲ ಹೊಟ್ಟೆ ತುಂಬ ಮೊದಲ ಅದು ಹೊಟ್ಟೆ ತುಂಬಿಸ್ಲಿ, ಆಮೇಲೆ ಅದ್ರ ಹಾಲು ನಿಮ್ಮ ಹೊಟ್ಟೆ ತುಂಬಲಿ. ಕರ್ಕೊಂಡು ನಡಿ ನಿಮ್ಮ ಅವ್ಗ ಅಂತ ಹೇಳಿದ್ರಂತ. ಯವ್ವ ನಿನ್ನ ಮಗ ಕರ್ಯಾಕ ಬಂದನ, ನಡಿಯವ ಎದ್ದ ಮ್ಯಾಗ ನಡಿ ಅಂದ್ರ ಹರ್ಯಾಗ ಬಿದ್ದಂತ ಆಕಳ ಏಕಕಾಲದೊಳಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದದಿಂದ ಮೇಲೆದ್ದು ಬಂದ ನಾದಕೇಡಿ ಗ್ರಾಮದ ಹಾದಿಯನ್ನ ಹಿಡಿದ ಮನೆ ಸೇರಿತ್ತಂತ. ಹಾಳ ಅದ್ಭುತವರಿ. ಒಂದೊಂದು ಹೇಳಾಕತ್ರ ಮೈ ಅನ್ನುವಂಥದ್ದು ರೋಮಾಂಚನ ಆಗಬೇಕು. ಮೈ ಮ್ಯಾಲಿರುವಂಥ ರೋಮಗಳು ಎದ್ದು ನಿಂದಿರಬೇಕು. ಶರಣನ ಪುರಾಣನು ಕೇಳದವರದೇವಿ, ಹೇಳದವರದೇವಿ. ಗುಡ್ಡಾಪುರದ ಆನಮ್ಮ ದೇವಿ, ಹೇಮರೆಡ್ಡಿ ಮಲ್ಲಮ್ಮ, ಯಲ್ಲಲಿಂಗ ಮಹಾರಾಜರು ಎಲ್ಲರ ಪುರಾಣ ಹೇಳಿವಿ, ಎಲ್ಲರ ಕೇಳಿವಿ. ಅವೆಲ್ಲ ಪುರಾಣಗಳು ಒಂದು ಕಡೆ ಇಟ್ರ ಮತ್ತೊಂದು ಕಡೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣ ಆಗತ್ತದ. ಯಾಕ ಅಂತ ಅದ್ಭುತ ಪವಾಡಗಳದವ. ಏನು ನೋಡಿದಾರ ಹಂಗ. ಒಂದ್ಸಲ ಇಲ್ಲೇ ಗುಳಸಾರ ಮಾಡದ ಪ್ರಭುವಿನ ಕಟ್ಟಿ. ಇವತ್ತು ನಾವು ಹೋಗಿದ್ದೀವಿ ಮಧ್ಯಾಹ್ನದಾಗ, ಅಲ್ಲೇ ಪ್ರಸಾದ ಮಾಡ್ಕೊಂಡು ಬಂದೀವಿ. ಪ್ರಭುವಿನ ಕಟ್ಟಿ, ಆಲಿಂಗರಾಯ ದೇವರ ಗುಡಿ, ಸದ್ಗುರು ಪುಂಡಲಿಂಗ ಶಿವಗಳ ಕರ್ತೃ ಗದಗಿ ದರ್ಶನ, ತ್ರಿಮೂರ್ತಿ ಶಿವಗಳ ಗದಗಿ ದರ್ಶನ, ಭಾಗಮತಾಯಿಯವರ ಒಂದು ದಿವ್ಯ ಎಲ್ಲವನ್ನ ದರ್ಶನ ಮಾಡ್ಕೊಂಡು ಬಂದಿವಿ. ಪ್ರಭುವಿನ ಕಟ್ಟಿ ಅಂತದ ರೋಡಿಗೆ ಸಮೀಪನೇ ಅದು. ಅಲ್ಲಿ ಕುಂತಿದ್ರತ್ತ. ಯಾರೋ ಒಬ್ಬರು ಭಕ್ತರು ಬಂದು ಒಂದು ಗರ್ಚ್ ಟ್ಯಾಕ್ಟ್ರ ಸಲ ಹಾಕಿದಾರತ್ತ ಮುಂದ. ಪ್ರಭುವಿನ ಕಟ್ಟಿ ಮೇಲೆ ಸದ್ಗುರು ಪುಂಡಲಿಂಗ ಶಿವಗಳು ಕುಂತಿದ್ರಂತ. ಇಬ್ಬರು ಭಕ್ತರು ಮಿರಗಿ ಗ್ರಾಮದಿಂದ, ಮಿರಗಿ ಅಂತ ನಿಮಗೆಲ್ಲ ಗೊತ್ತ, ಇಲ್ಲೇ ಪಕ್ಕದೊಳಗದ. ಮಿರಗಿ ಗ್ರಾಮದಿಂದ
ರಾಮಣ್ಣ ಕಲಶೆಟ್ಟಿ ಮತ್ತು ಸಂಗಣ್ಣ ಬಂದ್ರವಾಡ ಅಂತೇಳಿ ಇಬ್ಬರು ಭಕ್ತರು. ಅವರು ಗುರುವಾರಕ್ಕೊಮ್ಮ ಇತರಕ್ಕೊಮ್ಮ ತಪ್ಪಿಸಲಾರ್ದಂಗ ಗುಳಸಾರಕ್ಕೆ ಬಂದು ಸದ್ಗುರು ಪುಂಡಲಿಂಗ ಶಿವಗಳ ದರ್ಶನ ಮಾಡ್ಕೊಂಡು ಹೋಗ್ತಿದ್ರು. ಪುಂಡಲಿಂಗ ಶಿವಗಳು ಪ್ರಭುವಿನ ಕಟ್ಟಿ ಮೇಲೆ ಕುಂತಾರ. ಅವ ರಾಮಣ್ಣ ಕಲಶೆಟ್ಟಿ ಮತ್ತು ಸಂಗಣ್ಣ ಬಂದ್ರವಾಡಿ ಇಬ್ರು ಭಕ್ತರು ಬಂದಾರ. ಅವತ್ತು ಗುರುವಾರ ಇತ್ತು ಅಥವಾ ಆಯ್ತಾರ ಇತ್ತು, ಯಾವುದೇ ಒಂದು ವಾರ ಇತ್ತು ಅವತ್ತು ಬಂದಾರ. ಪ್ರಭುವಿನ ಕಟ್ಟಿ ಮೇಲೆ ಕೂತಿದ್ರು. ಕುಂತ ಅವರು ಬಹಳ ಭಕ್ತಿವಂತರು ಮತ್ತು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಜೊತೆಗೆ ಒಂದಿಷ್ಟು ವಿಚಾರಧಾರೆಗಳನ್ನು ಹಂಚಿಕೊಳ್ಳುವಂಥವ್ರು. ಯಪ್ಪ, ನಿಮ್ಮ ಆಶೀರ್ವಾದದಿಂದ ಹಿಂಗಾಯ್ತ್ರಿ, ನಿಮ್ಮ ಆಶೀರ್ವಾದದಿಂದ ನಮಗೆಲ್ಲ ಚಲೋ ಆಯ್ತ್ರಿ. ಇನ್ನೊಂದು ಭಾಳ ಮಜಾ ಅಂದ್ರೆ ಇವರೆಲ್ಲ ಒಂದಿಷ್ಟು ಜನ ಮಠ ಮಂದಿರಗಳಿಗೆ ಯಾಕೆ ಹೋಗ್ತಾರ ಅನ್ನೋದು ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ತೀನಿ. ಲಾಭಕ್ಕಾಗಿ ಹೋಗ್ತಿರ್ತಾರೆ, ಒಂದಿಷ್ಟು ಜನ ಭಕ್ತಿಗೆ ಹೋಗ್ತಿರ್ತಾರೆ. ನೆಮ್ಮದಿ ಭಕ್ತಿಗಾಗಿ ಹೋಗುವಂಥವ್ರೆ ಬೇರೆ, ಮಠ ಮಂದಿರದೊಳಗೆ ಗುರುಗಳ ದರ್ಶನಕ್ಕೆ ಲಾಭಕ್ಕಾಗಿ ಬರೋರೇ ಬೇರೆ. ಈ ನಮ್ಮ ಅಫ್ಜಲ್ಪುರ ತಲಕ ಆ ಕಡೆ ಒಂದಿಷ್ಟು ಮಠಗಳದವ್ರಿ, ಅಲ್ಲಿ ಸ್ವಾಮಿಗಳ ಹತ್ರ ಹೋಗ್ತಾರೆ. ಯಾವುದಕ್ಕೆ ಹೋಗ್ತಾರೆ ಮುತ್ತೇರು, ಇವತ್ತು ಯಾರೋ ಯಾವಾದ್ರೆ ಒಂದು ನಂಬರ್ ಹೇಳ್ತಾರೇನು. ಸೂಕ್ಷ್ಮ ಇದು ಅಂದ್ರೆ ಅದು ಮಾಡಕ್ ಹೋಗ್ಬೇಡ್ರಿ. ಕಷ್ಟಪಟ್ಟು ಬೆವರು ಸೋರ್ಸಿ ದುಡ್ದೇದು ದುಡ್ಡೇ ಉಳಿಯಲಾಗ್ಯದ. ಬೆವರು ಸೋರ್ಸಿ ಕಬ್ಬು ಹಚ್ಚಿ ರಣ ಬಿಸಿಲಾಗ ನೀರು ಕಟ್ಟಿ ಖಾತಾ ಕಟ್ಟಿ ಬೆಳಿ ಬರ್ತದ, ಆಮೇಲೆ ಗಳಿಸಿರ್ತಿರಲ್ಲ, ಆ ದುಡ್ಡೇ ಉಳಿಯಲಾಗ್ಯದ. ಏನದು ಸುಮ್ಮನೆ ಬಂದಿದ್ದು ಉಳಿತದೆ ಏನ್ರಿ? ಸಾಧ್ಯನೇ ಇಲ್ಲ. ಹ್ಯಾಂಗ ಬಂದದ ಹಂಗ ಹೋಗ್ತದ. ಅದ್ರ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ, ದುಡಿರಿ. ಚಂದ ಜೀವನದಾಗ ಪ್ರಭುವಿನ ಗುರುಗಳ ಸ್ಮರಣೆ ಮಾಡ್ಕೊಂತ ಸದ್ಗುರುಗಳ ಸ್ಮರಣೆ ಮಾಡ್ಕೊತ ಭಗವಂತನ ಮೇಲೆ ಭಾರಕ್ಕೆ ಕಷ್ಟಪಟ್ಟು ದುಡಿರಿ. ಕೈ ಕೆಸರಾಯ್ತಂದ್ರ ಬಾಯಿ ಮೊಸರಾಗುತ್ತದ. ಕಷ್ಟಪಟ್ಟು ದುಡಿದಿವಂದ್ರ ದುಡಿದಷ್ಟು ಕೂಲಿ ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಶಿವಲಿಂಗೇಶ್ವರ ಕೊಟ್ಟು ಕಾಪಾಡ್ತಾರೆ. ದೃಢದಿಂದ ದುಡಿದವಾಗ ದುಡಿದಷ್ಟು ಕೂಲಿ. ಎಲ್ಲ ಕೇಳಿರಿ, ಇಲ್ಲೆಲ್ಲ ಬಹಳ ಅದ್ಭುತವಾದಂಥ ವಿಚಾರಧಾರಿಗಳದಿರಿ, ವಿದ್ಯಾವಂತರದಿರಿ, ಜ್ಞಾನವಂತರದಿರಿ. ಇದೇನು ಬಹಳ ಹೇಳೋದು ಬೇಡ. ಅವರು ಬಂದಿದ್ರು ಇಬ್ರು ಮಿರ್ಗಿ ಗ್ರಾಮದಿಂದ. ಅವ್ರು ಏನೋ ಒಂದು ಆಸೆ ಇಟ್ಕೊಂಡು ಬಂದಾರ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಭಕ್ತರ ಮನಸ್ಸಿನಾಗ ಇದ್ದಿದ್ದನ್ನ ತಿಳ್ಕೊಳ್ಳುವಂತ ಮಹಾಜ್ಞಾನ ಪಡೆದರು. ಬಂದಿರಿ, ನಿಮಗೊಂದು ಮಾತು ಹೇಳಂಗ ಅನ್ಸಕತ್ತದ ಅಂತ ಹೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಏನಂತಾರಂದ್ರ, ಆ ರಾಮಣ್ಣ ಕಲಶೆಟ್ಟಿ ಮತ್ತು ಸಂಗಣ್ಣ ಬಂದ್ರವಾಡತ್ತೇನು ಹೋಗಿದ್ರಲ್ಲ, ಹಿಂಗೆ ಕೈಯಾಗ ಅವ್ರು ಕೂಡ ನಿಮಗೆ ಯಾಕೋ ಒಂದು ಮಾತು ಹೇಳ್ಬೇಕಾಗತ್ತ ಹೇಳಿ ಹಿಂಗೆ ಅಲ್ಲಿ ಒಂದು ಹಳ್ಳ ಬಿದ್ದು ಹಿಂಗೆ ಕೈಯಾಗ ಒಂದು ಆರಿಸ್ಕೊಂಡು ಹಳ್ಳ ತೊಗೊಂಡ್ರಂತ. ಆ ಮುಂದೆ ಏನೋ ಗರ್ಚ್ ಹಾಕಿರಲ್ಲ ಡಿಗ್ಗಿ, ಅದ್ರ ಮ್ಯಾಲೆ ಹಿಂಗೆ ನೋಡ್ರಿಪ್ಪ, ಅಲ್ಲಿ ಅದಲ್ಲ ಆ ಗರ್ಚ್ ಅದಲ್ಲ, ಪ್ರಭು ಮನಸ್ಸು ಮಾಡ್ದಂದ್ರ ಆ ಕಲ್ಲಿಂದ ಏನು ರಾಶಿ ಬಿದ್ದದಲ್ಲ, ಪ್ರಭು ಮನಸ್ಸು ಮಾಡ್ದಂದ್ರ ಪ್ರಭುಗಳು ಮನಸ್ಸು ಮಾಡಿದ್ರಂದ್ರ ಆ ಕಲ್ಲು ಹೋಗಿ ಬಂಗಾರ ಆಗ್ತದ ನೋಡ್ರಿಪ್ಪ. ಒಂದ್ಸಲ ಅಲ್ರಿ, 2 ಸಲ ಅಂದ್ರ ಅವ್ರಿಗೆ ತಿಳಿಲಿಲ್ಲದು. ಪ್ರಭು ಮನಸ್ಸು ಮಾಡ್ದಂದ್ರ ಆ ಕಲ್ಲದಲ್ಲಪ್ಪ, ಗರ್ಚದಲ್ಲ, ಅದು ಬಂಗಾರ ಆಗ್ತದ ನೋಡ್ರಿಪ್ಪ. ಹಿಂಗಂತಿದ್ರತ್ತ ಸದ್ಗುರು ಪುಂಡಲಿಂಗ ಶಿವ. ಮುಂದ ಇವ ಏನು ರಾಮಣ್ಣ ಕಲಶೆಟ್ಟಿ ಮೆರುಗಿಯಿಂದ ಬರ್ತಿದಲ್ರಿ, ಅವನ ಜೀವನದಾಗ ಅದು ಘಟನೆ ಹೇಳ್ತೀನಿ ನಿಮಗೆ. ಅವ್ರಿಗೆ ಗೊತ್ತಲಿಲ್ಲ ಅವ್ರಿಗೆ. ಅಂದ್ರೆ ಆವತ್ತು ಯಪ್ಪ ಪ್ರಭು ಮನಸ್ಸು ಮಾಡಿದ್ರೆ ಬಂಗಾರ ಹತ್ತದ್ರಿ, ಹಂಗಂದ್ರ ಮತ್ತೆ ಪ್ರಭುಗಳಿಗೆ ಮನಸ್ಸು ಮಾಡಕ್ ಹೇಳ್ರಿ ಬಂಗಾರ ಆಗ್ಲಿ ಅಂದ್ರೆ ಆಗೇ ಬಿಡ್ತಿತ್ತದು. ಅಂತ ಶಕ್ತಿ ಇತ್ತು ಅವ್ರ ಬಲ್ಲಿ. ಅವ ರಾಮಣ್ಣ ಕಲಶೆಟ್ಟಿ ಯಾವಾಗಲೂ ಹೋಗವನೇ, ಹೋದಾಗ ಅವನಿಗೆ ಹೇಳಿದ್ರತ್ತ ಸದ್ಗುರು ಪುಂಡಲಿಂಗ ಶಿವ, ನೋಡಪ್ಪ ರಾಮಣ್ಣ, 100 ಕೊಡ್ಲಿ ಒಂದು ಕಡೆ ಆದ್ರೆ ಭಾಳ ನೋಡೋದು ಎಂಥ ಶಕ್ತಿದ ವಾಣಿಯೊಳಗ. ರಾಮಣ್ಣ 100 ಕೊಡ್ಲಿ ಒಂದು ಕಡೆ ಆದ್ರೆ ಪ್ರಭುವಿನ ಕರುಣೆ ಒಂದು ಕಡೆ ಅದ ನೋಡಿ ನಿನಗ ಅಂದ್ರತ್. ಯಾಕೆ ಕೇಳಿದ್ರ ಅಪ್ಪ ಅವರು ಈ ಮಾತ ಅನ್ಕೋತವ, ಭಕ್ತಿಯಿಂದ ವಿಚಾರ ಮಾಡ್ಕೋತ ಯಾವಾಗಲೂ ಬರವ. ಯಾಕೆ ಹೆಂಗಂದ್ರು 100 ಕೊಡ್ಲಿ ಒಂದು ಕಡೆ, ಪ್ರಭುವಿನ ಕರುಣೆ ಒಂದು ಕಡೆ ಯಾಕೆ ಹೇಳಿದ್ರು ಅಂತೇಳಿ ಅವನಿಗೆ ಮನಸ್ಸಿನಾಗ, ಅವನಿಗೆ ಮಿರಿಗಿ ಊರಾಗ ಹಂಗರ ಮಾಡಿ ಮಗನ ಜೀವ ಹೊಡಿಬೇಕಂತೇಳಿ ಹೊಂಚ್ ಹಾಕೊಂಡು ಕೂತಿರು ಒಂದಿಷ್ಟು ಮಂದಿ. ಹಂಗರ ಟೈಮ್ ನೋಡಿ ಇವನು ಮುಗಿಸ್ಬಿಡ್ಬೇಕಂತೇಳಿ ಹೊಂಚ್ ಹಾಕೊಂಡು ಕೂತಾರ. ಇವ ಯಾವಾಗಲೂ ಸದ್ಗುರುಗಳ ಹತ್ರ ಬರವ. ಇವನಿಗೆ ಪುಂಡಲಿಂಗ ಶಿವಗಳಂತಾರ 100 ಕೊಡ್ಲಿ ಒಂದು ಕಡೆ ಅಂದ್ರೆ ಪ್ರಭುವಿನ ಕರುಣೆ ಒಂದು ಕಡೆ ಆಗ್ತದ ನೋಡಪ್ಪ ನಿನಗ. ಆಯ್ತ್ರಿಪ್ಪ ನಿಮ್ಮ ಆಶೀರ್ವಾದ ಅಂತೇಳಿ ಸದ್ಗುರುಗಳ ಸ್ಮರಣ ಮಾಡವ, ಧ್ಯಾನ ಮಾಡವ. ಮುಂದೊಂದಿನ ಏನು ಮಾಡ್ಯಾರ, ಒಬ್ಬನೇ ಕುಂತಿದ್ದತ್ತ ಮನೆಯೊಳಗ. ಇಬ್ಬರು ರಾತ್ರಿ 9:30 10 ಗಂಟೆಗೆ
ಚಲೋ ಚೂಪು ಕೊಡ್ಲಿ ಮುಚ್ಚಿಟ್ಟುಕೊಂಡು ಅವನ ಮನೆಗೆ ಬಂದ್ರಂತ. ಯಾರ ಮನೆಗೆ? ರಾಮಣ್ಣನ ಮನೆಗೆ, ಮಿರ್ಗಿ ಗ್ರಾಮದಲ್ಲಿ. ಕೊಡ್ಲಿ ಅವನ ಕಣ್ಣಿಗೆ ಕಾಣ್ಲಾರ್ದಂಗ ಮುಚ್ಚಿಟ್ಕೊಂಡೇ ಬಂದ್ರಿ. ಅದಕ್ಕೆ ಅವನ ಜೀವ ಹೊಡಿಬೇಕತ್ತೆ ಬಂದ್ರು ಅವರು. ಅವನ ಜೀವ ಹೊಡೆದೇ ತೀರ್ಬೇಕು ಇವತ್ತು ನಾಳೆ ಮುಂಜಾನೆ ಸೂರ್ಯ ಅವ ನೋಡಬಾರ್ದು. ಮುಂಜಾನೆ ಸೂರ್ಯ ಹುಟ್ಟೋದಕ್ಕಿಂತ ಮೊದಲ ಈ ಮಗ ಜೀವ ಬಿಟ್ಟಿರ್ಬೇಕಂತೇಳಿ ಕೊಡ್ಲಿ ಮುಚ್ಚಿಟ್ಕೊಂಡು ಜೀವ ಹೊಡಿಬೇಕಂತೇಳಿ ಬಂದಾರವರು. ಅವ ಯಥಾ ರೀತಿ ಕೂಡ ಕೂತಾನ. ಮತ್ತೆ ಬಂದವ್ರಿಗೆ ಬರ್ರಿ ನಾವ ಕುಂತರು ಕೂಡ ನಾವು ಮಾತಾಡೋಣ ಬರ್ರಿಪ್ಪ ಬರ್ರಿ ಅಂತೇಳಿ ಅವ್ರಿಗೆ ಕುಂದ್ರಿಸ್ಕೋಣ. ಅವ್ರಿಗೆ ಒಂದ್ರಿ ಚಹಾ ಕೊಟ್ಟನ. ಚಹಾ ಕುಡಿದು ಮಾತಾಡ್ಕೊಂಡು ಕೂತಾರ. ಸದ್ಗುರುಗಳ ವಾಣಿಯೊಳಗೆ ಎಂಥ ಶಕ್ತಿ ಅದ ಅಂದ್ರ 100 ಕೊಡ್ಲಿ ಒಂದು ಕಡಿ ಅಂದ್ರ ಪ್ರಭುವಿನ ಕರುಣೆ ಒಂದು ಕಡಿ ನೋಡಪ್ಪ ನಿನಗ ಅಂದಾಗ ಕೊಡ್ಲಿ ತಗೊಂಡು ಅವನ ಜೀವ ತೆಗಿಯಕತ್ತ ಅವ್ರು ಬಂದಾರ. ಮಾತಾಡ್ಕೊಂತ ನಾವು ಅವನ ಜೀವ ತೆಗಿಯಾಕ ಬಂದಿವನದ ಮರೆತು ಬೆಳಗಿನ 6 ಗಂಟೆ ತನ ರಾಮಣ್ಣನ ಜೊತೆ ಮಾತಾಡ್ಕೊಂತ ಕೂತಿದ್ರತ್ತ. ಅವ್ರು ಮಾತಾಡ್ಕೊಂತ ಸಾಧ್ಯ ಏನ್ರ ನಮ್ಮ ಕೈಲಿ? ಜೀವ ಹೊಡೆಕತ್ತ ಬಂದಾರ ಮಕ್ಕಳು. ಆ ಮಾತನ್ಯಾಗ ಅವನ ಸಂಗಟ ಮಾತಾಡುವಂತ ಮಾತಿನ ಸಂಗಟ ಮುಂಜಾನೆ ಬೆಳಕ್ ಹರಿತನ ಮಾತಾಡರು. ಅವ್ರು ಎದಕ್ ಬಂದಾರ? ಜೀವ ಹೊಡೆಯಕ್ಕೆ ಬಂದಾರ. ತಲೆಗೆ ಎಲ್ಲ ವಿಚಾರ. ಮುಂಜಾನೆ ಹ್ಯಾಂಗೋ ಸಮಯ ಮೀರಿ ಇವನಿಗೆ ಗೊತ್ತಾಯ್ತು, ಯಪ್ಪ ಎಂಥದ್ದು ನನ್ನ ಹಣಿ ಬರ. ಪುಂಡಲಿಂಗ ಶಿವಗಳು ಹೇಳಿದ್ರಲ್ಲ 100 ಕೊಡ್ಲಿ ಒಂದು ಕಡೆ ಅಂದ್ರ ಪ್ರಭುವಿನ ಕರುಣೆ ಒಂದು ಕಡೆ ಅಂದ್ರು. ಇವತ್ತು ನಾ ಇನ್ನೂ ಜೀವಂತವಾಗದೇನಂದ್ರ, ಇನ್ನೂ ನನ್ನ ಪ್ರಾಣ ಉಳಿದದಂದ್ರ, ನನ್ನ ಜೀವ ಅವರು ತೆಗೆದಿಲ್ಲ ಅಂದ್ರ ಅದು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದ ಅಂತೇಳಿ ಮುಂಜಾನೆ ಎದ್ದವನೇ ಜಳಕ ಮಾಡಿ ಬಂದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿದಂತ. ಇಂಥ ಒಂದಲ್ಲ ಎರಡಲ್ಲ ಅನಂತ ಲೀಲೆ ಅವ. ಹೇಳಕತ್ರ ರೋಮಾಂಚನ ಆಗತ್ತದ. ಹೇಳಕತ್ರ ಯಾಕ್ರೆ ಮುಗಿಸ್ತಾರಪ್ಪ, ಏನ ಹೇಳಿ ಹೇಳಿ ಹೇಳಿ. ನನಗಿನ ಇದೇ ಮೊದಲ ಸಲ ಹೇಳಕತ್ತೀನಿ ಪುರಾಣ. ನನಗೆ ಹೇಳ್ತೀನಿ, ಮನಾರ್ ಕಲಾವಿದರಂದ್ರೆ ಎಲ್ಲ ಥರ ಪುರಾಣ ಹೇಳ್ತೀವಿ. ಕಾಟಾಚಾರಕ್ಕೆ ಸುಮ್ಮನೆ ಹೇಳಾಮಿ ಹೋಗ ಹಿಂಗ ಬರ್ತಿರ್ತದ. ಆದ್ರೆ ನಿಜವಾಗಿ ಇಲ್ಲಿ ಕೂತು ಸುಮ್ಮನೆ ಏನೋ ಹೊಟ್ಟೆ ತುಂಬಿಸ್ಕೊಳಕ ಹೊಟ್ಟೆ ತಿಪ್ಲಿಗೆ ಹೇಳಕತ್ತಿಲ್ಲ. ನಿಜವಾಗಲೂ ನನ್ನ ಜೀವನದೊಳಗ ನಮಗೆ ಅನ್ನ ವಿದ್ಯೆ ಕೊಟ್ಟಂತ, ಆಶ್ರಯ ಕೊಟ್ಟು ಈ ಜಾಗದಾಗ ಕೂಡುವಂಥ ದಾರಿ ದೀಪ ಆಗಿರಲ್ಲ ಪುಟ್ಟರಾಜ ಗುರುಗಳು. ಅವರಾದ ಮೇಲೆ ಒಂದಿಷ್ಟು ಮಠ ಮಂದಿರದೊಳಗೆ ಇರುವಂಥ ಪೂಜ್ಯರ ಮೇಲೆ ಭಕ್ತಿ ಮೂಡ್ಯದ, ಒಂದಿಷ್ಟು ನಂಬಿಕೆ ಮೂಡ್ಯದ. ಅದು ಬಿಟ್ಟರೆ ಬಹಳ ಅಪಾರವಾದಂಥ ನಂಬಿಕೆ ಶ್ರದ್ಧೆ. ಇವತ್ತಿನ ದಿನ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ಸದ್ಗುರುಗಳ ಪುರಾಣ ಏನಾದರೂ ಭಕ್ತಿಯಿಂದ ಹೇಳದಂದ್ರೆ ಮುಂದೊಂದು ದಿನ ಆ ಪ್ರಭುವಿನ ಆಶೀರ್ವಾದ, ಸದ್ಗುರುಗಳ ಆಶೀರ್ವಾದ ಆಗ್ತದಂಥೇಳಿ ಭಕ್ತಿ ಇಟ್ಕೊಂಡು ಯಾವುದಾದ್ರೂ ಪುಣ್ಯ ಪುರುಷರ ಪುರಾಣ ಹೇಳಕತ್ತೀವಂದ್ರ ಅದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣ. ಭಕ್ತಿಯಿಂದ ಹಣಕ್ಕಾಗಿ ಹೇಳಕತ್ತಿಲ್ಲ. ಇದು ಹಣ ಏನ್ರಿ ಎಲ್ಲ ಕಡೆ ಸಿಗ್ತದೆ. ದುಡ್ಡೇ ದೊಡ್ಡಪ್ಪ ಅಂದ್ರೆ ವಿದ್ಯೆ ಅದರಪ್ಪ. ವಿದ್ಯೆ ಜ್ಞಾನ ಕೊಡಪ್ಪ ಸದ್ಗುರುವೇ ಸಾಕು. ದುಡ್ಡು ತಾನೇ, ವಿದ್ಯೆ ಜ್ಞಾನ ಇದ್ದಲ್ಲ ದುಡ್ಡು ತಾನೇ ಹರಿದು ಬರ್ತದೆ. ನಾ ಇವತ್ತಿಗೂ ಬೇಡಾಗತ್ತಿದ್ದು ಅದು ಒಂದೇ. ಹಾಗಾಗಿ ಬಹಳ ಸುಂದರವಾದಂಥ ವಿಚಾರಗಳು, ಪವಾಡಗಳು ಇನ್ನೂ ಬಹಳ ಬರೀ ಪವಾಡ ಹೇಳಕ್ಕೆ ಟೈಮ್ ಸಿಗಲ್ಲ. ನೀವು ಒಂದಿಷ್ಟು ಜಲ್ದಿ ಬಂದ್ರೆ ಅಂದ್ರೆ ಡೈರೆಕ್ಟ್ 8ಕ್ಕೆ ಪುರಾಣ ಹೊರಗಿಂದ ಏನು ಹೇಳಕ್ಕೆ ಹೋಗಂಗಿಲ್ಲ. ಡೈರೆಕ್ಟ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪವಾಡಗಳೇ ಹೇಳಮಿ. ನೀವೆಲ್ಲರೂ ಕೇಳುವಂಥವ್ರಾಗ್ರಿ. ಹೇಳೋರ್ಕಿಂತ ಕೇಳೋರು ಬಹಳ ದೊಡ್ಡವರಾಗತ್ತೀರಿ. ಈಗ ಒಂದೇ ಮಾತನಾಗ ಹೇಳ್ತೀನಿ ನೋಡ, ಇಲ್ಲಿ ಕೂತ್ ಹೇಳ ನಾ ದೊಡ್ಡವ ಅಲ್ಲ. ನಾ ಹೇಳುವಂಥ ಸದ್ಗುರುಗಳ ಪವಾಡಗಳು ಕೇಳ್ತಿರಲ್ಲ, ಕೇಳುವಂಥ ಭಕ್ತರು ನೀವೇ ದೊಡ್ಡವರು ಆಗ್ತೀರಿ. ಹೇಳುವಂಥ ನನಗೆ ಎಷ್ಟು ಆಶೀರ್ವಾದ ಆಗುತ್ತದಿಲ್ಲ ಗೊತ್ತಿಲ್ಲ. ಕೇಳಕ್ಕೆ ಬಂದಂಥ ಭಕ್ತರಿಗೆ ಸಂಪೂರ್ಣ ಆಶೀರ್ವಾದ ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕೊಟ್ಟು ಕಾಪಾಡ್ತಾರ ಅಂತ ಹೇಳ್ತಾ, ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಇನ್ನೂ ಅನಂತ ಲೀಲೆ ಪವಾಡಗಳದವ. ಅವು ಮತ್ತ ನಾಳೆ ದಿವಸ ಪುರಾಣದೊಳಗೆ ನೀವೆಲ್ಲ ನೋಡೋಣ ಅನ್ನುವಂಥ ಮಾತನ್ನು ತಿಳಿಸ್ತಾ ಸುಂದರವಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳುತ್ತಾ ಎಲ್ಲರೂ ಗುರುವಿನ ಆಶೀರ್ವಾದ ಇರಲಿ.